Greetings to one and all. Friends, I welcome you all to the 7th session on the discussion with regard to mergers and acquisitions. ನಾವು ಇದುವರೆಗೂ ಸುಮಾರು ವಿಷಯಗಳನ್ನು ತಿಳ್ಕೊಂಡಿದ್ದೀವಿ. Today will be the last class with regard to the theoretical framework. Next session ಇಂದ ನಾನು ಪ್ರಾಬ್ಲಮ್ ಸಾಲ್ವಿಂಗ್ ನ ಶುರು ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ನಾವು 4th ಸ್ಟೆಪ್ ನ ಡಿಸ್ಕಸ್ ಮಾಡಬೇಕಿತ್ತು. ಅದಕ್ಕೆ ಮೊದಲು let us have a small recap of what we have discussed till now. Friends, ನಿಮ್ಮೆಲ್ಲರಿಗೂ ಹೇಳಿದ್ದೀನಿ, mergers and acquisitions ಅಲ್ಲಿ ಮುಖ್ಯವಾಗಿ ನಾವು ತಿಳ್ಕೋಬೇಕಾಗಿರೋದು AS14. AS14 ಪ್ರಕಾರ amalgamation is of two types, correct? Amalgamation in the nature of merger, amalgamation in the nature of purchase. And also AS14 ಪ್ರಕಾರ there are two methods of accounting. ಅವು ಏನು? ಪೂಲಿಂಗ್ ಆಫ್ ಇಂಟ್ರೆಸ್ಟ್ ಮೆಥಡ್ ಅಂಡ್ ಪರ್ಚೇಸ್ ಮೆಥಡ್. ಇದರ ಬಗ್ಗೆ ನಾವು ಕಂಡೀಷನ್ಸ್ ಅಂಡ್ ಫ್ರೇಮ್ ವರ್ಕ್ ಎಲ್ಲ ಆಲ್ರೆಡಿ ತಿಳ್ಕೊಂಡಿದೀವಿ. ಫ್ರೆಂಡ್ಸ್, ನಾವು ಈಗ ಪರ್ಚೇಸ್ ಮೆಥಡ್ ನ ಡಿಸ್ಕಸ್ ಮಾಡ್ತಾ ಇದ್ವಿ, ಕರೆಕ್ಟಾ? ಈ ಪೂಲಿಂಗ್ ಆಫ್ ಇಂಟ್ರೆಸ್ಟ್ ಮೆಥಡ್ ನ ಆಮೇಲೆ ಡಿಸ್ಕಸ್ ಮಾಡ್ತೀನಿ ಅಂತ ಹೇಳಿದ್ದೆ. ಈಗ ನಾವು ವಿ ವಿಲ್ ಸ್ಟಿಕ್ ಆನ್ ಟು ಪರ್ಚೇಸ್ ಮೆಥಡ್ ಬಿಕಾಸ್ ಪ್ರಾಕ್ಟಿಕಲ್ ವರ್ಲ್ಡ್ ಅಲ್ಲಿ ಪರ್ಚೇಸ್ ಮೆಥಡ್ ಇಸ್ ಕ್ವೈಟ್ ಆಫ್ಟನ್ ಫಾಲೋಡ್. ಪೂಲಿಂಗ್ ಆಫ್ ಇಂಟ್ರೆಸ್ಟ್ ಮೆಥಡ್ ಇಸ್ ಅ ರೇರ್ ಫಿನಾಮಿನನ್ ಅಂತಾನು ಹೇಳಿದ್ದೆ ನನ್ನ ಪ್ರೀವಿಯಸ್ ಕ್ಲಾಸ್ ಅಲ್ಲಿ. ಆದ ಕಾರಣ ಪರ್ಚೇಸ್ ಮೆಥಡ್ ನ ಈಗ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಪರ್ಚೇಸ್ ಮೆಥಡ್ ಅಲ್ಲಿ ಐ ಟೋಲ್ಡ್ ಯು ದೇರ್ ಆರ್ 4 ಇಂಪಾರ್ಟೆಂಟ್ ಸ್ಟೆಪ್ಸ್, ಕರೆಕ್ಟ್? ನಾವು ಸ್ಟೆಪ್ 1 ಏನು? ಇಟ್ ಇಸ್ ಕ್ಯಾಲ್ಕುಲೇಷನ್ ಆಫ್ ಪರ್ಚೇಸ್ ಕನ್ಸಿಡರೇಷನ್. ಇದರಲ್ಲಿ ಮೆಥಡ್ಸ್ ಆಫ್ PC ಕ್ಯಾಲ್ಕುಲೇಷನ್ ಎಲ್ಲ ಡಿಸ್ಕಸ್ ಮಾಡಿದೀವಿ, ನಿಮಗೆ ಗೊತ್ತಿದೆ. ಫ್ರೆಂಡ್ಸ್, ಅದಾದ್ಮೇಲೆ ದಿ ಸೆಕೆಂಡ್ ಸ್ಟೆಪ್ ವಾಸ್ ಡಿಸ್ಚಾರ್ಜ್ ಆಫ್ ಪರ್ಚೇಸ್ ಕನ್ಸಿಡರೇಷನ್. ಇದನ್ನು ಸಹ ನಾವು ಡಿಸ್ಕಸ್ ಮಾಡಿದೀವಿ. 3 ಫಾರ್ಮ್ಸ್ ಆಫ್ ಡಿಸ್ಚಾರ್ಜ್ ಆಫ್ PC ಇದೆ. ಫುಲ್ಲಿ ಇನ್ ದಿ ಫಾರ್ಮ್ ಆಫ್ ಕ್ಯಾಶ್, ಫುಲ್ಲಿ ಇನ್ ದಿ ಫಾರ್ಮ್ ಆಫ್ ಸೆಕ್ಯೂರಿಟೀಸ್, ಪಾರ್ಟ್ಲಿ ಕ್ಯಾಶ್, ಪಾರ್ಟ್ಲಿ ಸೆಕ್ಯೂರಿಟೀಸ್. ಇವನ್ನೆಲ್ಲ ನಾವು ಡೀಟೇಲ್ಡ್ ಆಗಿ ತಿಳ್ಕೊಂಡಿದೀವಿ. ಅದಾದ್ಮೇಲೆ ಕ್ಲೋಜರ್ ಎಂಟ್ರೀಸ್ ಇನ್ ದಿ ಬುಕ್ಸ್ ಆಫ್ ಟ್ರಾನ್ಸ್ಫರರ್ ಕಂಪನಿ. ಈ ಸ್ಟೆಪ್ ಬಗ್ಗೆನೆ 2 ಸೆಷನ್ಸ್ ಮಾಡಿದೀನಿ. ಫ್ರೆಂಡ್ಸ್, ಸೆಷನ್ 5 ಅಲ್ಲಿ ಸ್ಟೆಪ್ 3 ಅಂದ್ರೆ ಕ್ಲೋಜರ್ ಎಂಟ್ರೀಸ್ ಇನ್ ದಿ ಬುಕ್ಸ್ ಆಫ್ ಟ್ರಾನ್ಸ್ಫರರ್ ಕಂಪನಿ ಬಗ್ಗೆ 13 ಸಬ್ ಸ್ಟೆಪ್ಸ್ ಇದೆ ಅಂತ ತಿಳ್ಕೊಂಡಿದ್ವಿ. ಸ್ಟೆಪ್ 3 ಅಲ್ಲಿ 13 ಸ್ಟೆಪ್ಸ್ ಇತ್ತು. ಆ 13 ಸ್ಟೆಪ್ಸ್ ಏನೇನು ಅದೇ ಆರ್ಡರ್ ಅಲ್ಲಿ ನಾವು ತಿಳ್ಕೋಬೇಕು ಅಂತೆಲ್ಲ ಹೇಳಿದ್ದೆ. ಆ ಸೆಷನ್ 5 ಅಲ್ಲಿ we have dedicated the entire session to memorize the 13 steps in the same order. ಅದಾದ್ಮೇಲೆ ಕಳೆದ ಸೆಷನ್ ಅಂದ್ರೆ ಸೆಷನ್ 6 ಅಲ್ಲಿ ನಾವು ಈ 13 ಸ್ಟೆಪ್ಸ್ ಅಲ್ಲಿ ಬರುವಂತಹ ಜರ್ನಲ್ ಎಂಟ್ರೀಸ್ ನ ತಿಳ್ಕೊಂಡಿದೀವಿ. ಕ್ಲಿಯರ್? Now, ಈಗ we have to discuss the last step. ಅದೇನು? ಓಪನಿಂಗ್ ಎಂಟ್ರೀಸ್ ಇನ್ ದಿ ಬುಕ್ಸ್ ಆಫ್ ಟ್ರಾನ್ಸ್ಫರಿ ಕಂಪನಿ. ಇವತ್ತು ನಾವು ಓಪನಿಂಗ್ ಎಂಟ್ರೀಸ್ ಇನ್ ದಿ ಬುಕ್ಸ್ ಆಫ್ ಟ್ರಾನ್ಸ್ಫರಿ ಕಂಪನಿ ಬಗ್ಗೆ ಡಿಸ್ಕಸ್ ಮಾಡೋಣ. ಫ್ರೆಂಡ್ಸ್, now let us proceed further to discuss what are the journal entries in the books of ಟ್ರಾನ್ಸ್ಫರಿ ಕಂಪನಿ. ಇಲ್ಲಿ ಎಷ್ಟು ಎಂಟ್ರೀಸ್ ಬರುತ್ತೆ? ಫ್ರೆಂಡ್ಸ್, ಇಲ್ಲಿ 5 ಸ್ಟೆಪ್ಸ್, ಸಬ್ ಸ್ಟೆಪ್ಸ್ ಅಥವಾ 5 ಎಂಟ್ರೀಸ್ ಬರಬೇಕಾಗುತ್ತೆ. ಆ 5 ಜರ್ನಲ್ ಎಂಟ್ರೀಸ್ ಏನು ಅನ್ನೋದನ್ನ ಈಗ ನಾವು ಡಿಸ್ಕಸ್ ಮಾಡೋಣ. ಫ್ರೆಂಡ್ಸ್, ಲೆಟ್ ಅಸ್ ಪ್ರೊಸೀಡ್ ಫರ್ದರ್ ಟು ಡಿಸ್ಕಸ್ ದಿ 5 ಜರ್ನಲ್ ಎಂಟ್ರೀಸ್ ವಿಚ್ ಮೀನ್ಸ್ ದಿ ಓಪನಿಂಗ್ ಎಂಟ್ರೀಸ್ ಇನ್ ದಿ ಬುಕ್ಸ್ ಆಫ್ ಟ್ರಾನ್ಸ್ಫರಿ ಕಂಪನಿ. ಫ್ರೆಂಡ್ಸ್, ಈ 5 ಎಂಟ್ರೀಸ್ ಅಲ್ಲಿ ದಿ ಫಸ್ಟ್ ಎಂಟ್ರಿ ಏನು ಅನ್ನೋದನ್ನ ಈಗ ನಾವು ನೋಡೋಣ. ದಿ ಫಸ್ಟ್ ಎಂಟ್ರಿ ಇಸ್ acquisition of business and PC due. ಅಂದ್ರೆ ನಾವು ಈಗ ಬಿಸ್ನೆಸ್ ನ ಅಕ್ವೈರ್ ಮಾಡ್ತಾ ಇದೀವಿ, ಅದೇ ಸಮಯಕ್ಕೆ PC ಡ್ಯೂ ಎಂಟ್ರಿನೂ ಪಾಸ್ ಮಾಡಬೇಕಾಗತ್ತೆ. ಫ್ರೆಂಡ್ಸ್, ಇಲ್ಲಿ ಸುಮಾರು ಸತಿ ನಾನು ಹೇಳಿದ್ದೀನಿ, ನೆಟ್ ಅಸೆಟ್ಸ್ ಟ್ರಾನ್ಸ್ಫರ್ ಆಗ್ತಾ ಇದೆ. ಎಲ್ಲಿಂದ ಎಲ್ಲಿಗೆ? ಟ್ರಾನ್ಸ್ಫರರ್ ಕಂಪನಿಯಿಂದ ಟ್ರಾನ್ಸ್ಫರಿ ಕಂಪನಿಗೆ ನೆಟ್ ಅಸೆಟ್ಸ್ ಟ್ರಾನ್ಸ್ಫರ್ ಆಗ್ತಾ ಇದೆ. ಅದೇ ಸಮಯಕ್ಕೆ ರಿಟರ್ನ್ ಬೆನಿಫಿಟ್ ಪಾಸ್ ಆಗಬೇಕು. ಅದು ಏನಂತ ಕರಿತೀವಿ? PC. ಸೊ ಇಲ್ಲಿ ಬಿಸ್ನೆಸ್ ಬರ್ತಾ ಇದೆ, ಆ ಬಿಸ್ನೆಸ್ ಕೊಂಡ್ಕೋತಾ ಇದೀವಿ, ಕರೆಕ್ಟಾ? ಪರ್ಚೇಸ್ ಮಾಡ್ತಾ ಇದೀವಿ. ಪರ್ಚೇಸ್ ಮಾಡುವಾಗ ನಾವು ಪರ್ಚೇಸ್ ಕನ್ಸಿಡರೇಷನ್ ಸಹ ಕೊಡಬೇಕಾಗತ್ತೆ. ಇದು ಈ ಫಸ್ಟ್ ಎಂಟ್ರಿ ಈಸ್ ವಿತ್ ರಿಗಾರ್ಡ್ ಟು ಅಕ್ವಿಸಿಷನ್ ಆಫ್ ಬಿಸ್ನೆಸ್ ಅಂಡ್ PC ಡ್ಯೂ. ಬಿಸ್ನೆಸ್ ಅಕ್ವೈರ್ ಮಾಡ್ತಾ ಇದೀವಿ, ಈ ಅಕ್ವೈರ್ ಮಾಡಿರುವಂತಹ ಬಿಸ್ನೆಸ್ಗೆ ನಾವು ಪರ್ಚೇಸ್ ಕನ್ಸಿಡರೇಷನ್ ನ ಕೊಡಬೇಕು. ಇದಕ್ಕೆ ಜರ್ನಲ್ ಎಂಟ್ರಿ ಏನು ಅನ್ನೋದನ್ನ ನೋಡೋಣ. ಆಸ್ ಐ ಸೆಡ್, ನಾವು acquisition of business and PC due will be our first journal entry. ಸ್ನೇಹಿತರೆ, ಇಲ್ಲಿ ಬಿಸ್ನೆಸ್ ಅಕ್ವೈರ್ ಮಾಡ್ತಾ ಇದ್ದಾಗ ಆ ನೆಟ್ ಅಸೆಟ್ಸ್ ನಮಗ್ ಬರುತ್ತೆ. ನಾವು ನೆಟ್ ಅಸೆಟ್ಸ್ ಅಕೌಂಟ್ ಅಂತ ಬರೆಯಕ್ಕಾಗಲ್ಲ, ಕರೆಕ್ಟಾ?
ಈಗ ಬಿಸ್ನೆಸ್ ನ ಅಕ್ವೈರ್ ಮಾಡ್ತಾ ಇದೀವಲ್ಲ, ಲೆಟ್ ಅಸ್ ಓಪನ್ ಅ ಟೆಂಪರರಿ ಅಕೌಂಟ್ ಬೈ ದಿ ನೇಮ್ ಬಿಸಿನೆಸ್ ಪರ್ಚೇಸ್. ಈ ಬಿಸ್ನೆಸ್ ಪರ್ಚೇಸ್ ಅಕೌಂಟ್ ಅಂತ ಒಂದು ಟೆಂಪರರಿ ಅಕೌಂಟ್ ನ ಓಪನ್ ಮಾಡೋಣ. ಆ ನೆಟ್ ಅಸೆಟ್ಸ್ ನೆಲ್ಲ ಅಕ್ವೈರ್ ಮಾಡಿದ ತಕ್ಷಣ ಈ ಬಿಸ್ನೆಸ್ ಪರ್ಚೇಸ್ ಅಕೌಂಟ್ ನ ಕ್ಲೋಸ್ ಮಾಡೋಣ. ಈಗ ಒಂದು ಟೆಂಪರರಿ ಅಕೌಂಟ್ ಕಾಲ್ಡ್ ಆಸ್ ಬಿಸ್ನೆಸ್ ಪರ್ಚೇಸ್ ಅಕೌಂಟ್ ಅಂತ ಓಪನ್ ಮಾಡ್ತೀವಿ. ಫೈನ್. ನಾವು ಆ ಬಿಸ್ನೆಸ್ ಪರ್ಚೇಸ್ ಅಕೌಂಟ್ ಇಸ್ ಒನ್ ಅಕೌಂಟ್ ವಿಚ್ ಇಸ್ ಇನ್ವಾಲ್ವ್. ಓಕೆ, ಈಗ ಪಿ ಸಿ ಡ್ಯೂನು ಮಾಡಬೇಕು. ಪಿ ಸಿ ಡ್ಯೂ ಅಂದ್ರೆ ಪಿ ಸಿ ಯಾರಿಗೆ ಕೊಡಬೇಕಾಗತ್ತೆ? ಫೈನ್. ಆ ಕಂಪನೀಸ್ ಕ್ಲೋಸ್ ಮಾಡುವಾಗ ದೇರ್ ವಿಲ್ ಬಿ ಸಮ್ ಪರ್ಸನ್ಸ್ ಹೂ ಆರ್ ಇನ್ ಚಾರ್ಜ್ ಆಫ್ ದಟ್ ಲಿಕ್ವಿಡೇಷನ್. ಅವರನ್ನ ನಾವು ಲಿಕ್ವಿಡೇಟರ್ಸ್ ಅಂತ ಕರಿತೀವಿ. ದೇ ವಿಲ್ ಬಿ ಅಫಿಷಿಯಲಿ ನಾಮಿನೇಟೆಡ್ ಅಂಡ್ ದೇ ವಿಲ್ ಬಿ ಇನ್ ಚಾರ್ಜ್ ಆಫ್ ದಿ ಕ್ಲೋಷರ್. ಈಗ ನಿಮಗೆ ಗೊತ್ತಿದೆ, ಟ್ರಾನ್ಸ್ಫರರ್ ಕಂಪನಿ ಬಿಸ್ನೆಸ್ ಕ್ಲೋಸ್ ಆಗ್ತಾ ಇದೆ ಅಥವಾ ಲಿಕ್ವಿಡೇಟ್ ಆಗುತ್ತೆ. ಆ ಲಿಕ್ವಿಡೇಷನ್ ಆಗೋ ಸಂದರ್ಭದಲ್ಲಿ ಯು ವಿಲ್ ಅಪಾಯಿಂಟ್ ಆರ್ ನಾಮಿನೇಟ್ ಸರ್ಟನ್ ಅಫಿಷಿಯಲ್ ಅಥಾರಿಟೀಸ್ ಅಂಡ್ ದೇ ಆರ್ ಕಾಲ್ಡ್ ಅಸ್ ಲಿಕ್ವಿಡೇಟರ್ಸ್. ಅವ್ರ ಹತ್ರ ನೀವು ಹ್ಯಾಂಡ್ ಓವರ್ ಮಾಡಬೇಕಾಗತ್ತೆ ಪಿ ಸಿ ನ. ಈಗ ನಾವು ಅವರಿಗೆ ಪಿ ಸಿ ಕೊಡ್ಬೇಕಾಗತ್ತೆ, ಕರೆಕ್ಟಾ? ಇಟ್ ಇಸ್ ಅ ಡ್ಯೂ ಎಂಟ್ರಿ. ಈಗ ನಾವ್ ಯಾರಿಗಾದ್ರೂ ದುಡ್ಡು ಕೊಡ್ಬೇಕು ಅಂತ ಹೇಳಿದ್ರೆ ಅವ್ರು ನಮ್ಗೆ ಏನಾಗ್ತಾರೆ? ಇಫ್ ವಿ ಓ money to someone, they are called as creditors, correct? Creditors will have which balance? Credit balance. So two accounts are involved. One is business purchase account and the second one is liquidators of transferee company account. Business purchase is a real account. Debit what comes in. Ega you are acquiring the business, therefore debit what comes in. Business purchase account ಏನಾಗುತ್ತೆ? ಡೆಬಿಟ್ ಆಗುತ್ತೆ. ನಾವು ಲಿಕ್ವಿಡೇಟರ್ಸ್ ಆಫ್ ಟ್ರಾನ್ಸ್ಫರಿ ಕಂಪನಿ ಈಗ ನಮಗೆ ಕ್ರೆಡಿಟರ್ಸ್, ಸೊ ಅವರು ಕ್ರೆಡಿಟ್ ಬ್ಯಾಲೆನ್ಸ್ ಇರಬೇಕು, ಹೆನ್ಸ್ ಇಟ್ ಇಸ್ ಕ್ರೆಡಿಟರ್. ದೇರ್ಫೋರ್ ವಾಟ್ ಇಸ್ ದಿ ಜರ್ನಲ್ ಎಂಟ್ರಿ ದಟ್ ಇಸ್ ಪಾಸ್ಡ್? ಬಿಸ್ನೆಸ್ ಪರ್ಚೇಸ್ ಅಕೌಂಟ್ ಡೆಬಿಟ್ ಟು ಲಿಕ್ವಿಡೇಟರ್ಸ್ ಆಫ್ ಟ್ರಾನ್ಸ್ಫರರ್ ಕಂಪನಿ ಅಕೌಂಟ್. ಕ್ಲಿಯರ್ ಇದೆಯಾ? ಲಾಜಿಕ್ ಕ್ಲಿಯರ್ ಇರಬೇಕು. ಸೊ ಅಗೈನ್ ಐ ವಿಲ್ ಎಕ್ಸ್ಪ್ಲೈನ್ ದಿ ಲಾಜಿಕ್. ನಾವು ಬಿಸ್ನೆಸ್ ಪರ್ಚೇಸ್ ಅಕೌಂಟ್ ಇಸ್ ಅ ರಿಯಲ್ ಅಕೌಂಟ್. ಡೆಬಿಟ್ ವಾಟ್ ಕಮ್ಸ್ ಇನ್, ಬಿಕಾಸ್ ಬಿಸ್ನೆಸ್ is coming into the, you are acquiring the business, therefore it being real account, you are debiting, debit what comes in. Ega liquidators personal account, liquidators of transferor company account being personal account, our creditors, correct? Therefore credit the giver of benefits antanu helbodu. They are giving us the benefit, therefore you are crediting this account. Hence the first journal entry for acquisition of business and PC due business purchase account debit to liquidators of transferor company account. This is entry number 1 for you. Friends, now let us proceed to entry number 2. Now ಎರಡನೇ ಎಂಟ್ರಿಯಲ್ಲಿ you are going to incorporate various assets and liabilities. ಈಗ ತಾನೇ ಒಂದು ಮುಖ್ಯವಾದಂತಹ ವಿಷಯನ ಹೇಳಿದ್ದೆ. You are opening a temporary account called as business purchase account ಅಂತ ಹೇಳಿದ್ದೆ. ನಾವು ಎರಡನೇ ಎಂಟ್ರಿಯಲ್ಲಿ ಆ ಬಿಸ್ನೆಸ್ ಪರ್ಚೇಸ್ ಟೆಂಪರರಿ ಅಕೌಂಟ್ ನ ಕ್ಲೋಸ್ ಮಾಡಿ, ಆ ಬಿಸ್ನೆಸ್ ಪರ್ಚೇಸ್ ಅಂದ್ರೆ ಏನೇನ್ ಇರಬೇಕು? ಅಸೆಟ್ಸ್ ಇರಬೇಕು, ಲಯಬಿಲಿಟೀಸ್ ಇರುತ್ತೆ. ಯು ಹ್ಯಾವ್ ಟು ನೌ ಇನ್ಕಾರ್ಪೊರೇಟ್ ದೋಸ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಅಂಡ್ ಆಲ್ಸೋ ಈ ಟೆಂಪರರಿ ಅಕೌಂಟ್ ಇದೆಯಲ್ಲ ಬಿಸ್ನೆಸ್ ಪರ್ಚೇಸ್ ನ, ಅದನ್ನ ಕ್ಲೋಸ್ ಮಾಡೋಣ. ಕ್ಲಿಯರ್? ನಾವು in the second entry you are going to incorporate various assets and liabilities. So ಎರಡನೇ ಎಂಟ್ರಿ ಏನಾಗುತ್ತೆ? incorporation of various assets and liabilities. Friends, ಈಗ assets ಬರ್ತಾ ಇದೆ, liabilities ಸಹ ಬರ್ತಾ ಇದೆ, ಕರೆಕ್ಟಾ? assets should have which balance? Yes, you are right, debit balance. various assets account ಬರ್ತಾ ಇದೆಯಲ್ಲ, ಎಲ್ಲಾ assets ಅನ್ನು ಡೆಬಿಟ್ ಮಾಡ್ತೀವಿ. ಲಯಬಿಲಿಟೀಸ್ ನ ಏನ್ ಮಾಡ್ಬೇಕಾಗತ್ತೆ? ಎಸ್, ಯು ಹ್ಯಾವ್ ಟು ಕ್ರೆಡಿಟ್ ದಿ ಲಯಬಿಲಿಟೀಸ್. ಈಗ ಬೇಸಿಕ್ ಎಂಟ್ರಿ ಏನು? ಅಸೆಟ್ಸ್ ಅಕೌಂಟ್ ಡೆಬಿಟ್ ಟು ಲಯಬಿಲಿಟೀಸ್ ಅಕೌಂಟ್. ಈಗ ಈ ಟೆಂಪರರಿ ಅಕೌಂಟ್, ಈ ಬಿಸ್ನೆಸ್ ಪರ್ಚೇಸ್ ಅಕೌಂಟ್ ಅಂತ ಇತ್ತಲ್ಲ, ಈ ಟೆಂಪರರಿ ಅಕೌಂಟ್ ನ ನಾವು ಕ್ಲೋಸ್ ಮಾಡ್ಬೇಕಾಗತ್ತೆ. ಹೇಗ್ ಕ್ಲೋಸ್ ಮಾಡಬೇಕು? ಇಲ್ಲಿ ಡೆಬಿಟ್ ಮಾಡಿದೀವಿ, ಎಂಟ್ರಿ ನಂಬರ್ 1 ಅಲ್ಲಿ ಇಲ್ಲಿ ನೋಡಿ, ಈ ಬಿಸ್ನೆಸ್ ಪರ್ಚೇಸ್ ಅಕೌಂಟ್ ನ ಡೆಬಿಟ್ ಮಾಡಿದೀವಿ. ಈಗ ಅದನ್ನ ಕ್ಲೋಸ್ ಮಾಡಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕಾಗತ್ತೆ? ಕ್ರೆಡಿಟ್ ಮಾಡ್ಬೇಕಾಗತ್ತೆ. ಸೊ ವಾಟ್ ಇಸ್ ದಿ ಬೇಸಿಕ್ ಎಂಟ್ರಿ? ವೇರಿಯಸ್ ಅಸೆಟ್ಸ್ ಅಕೌಂಟ್ ಡೆಬಿಟ್ ಟು ವೇರಿಯಸ್ ಲಯಬಿಲಿಟೀಸ್ ಅಕೌಂಟ್. ಸೊ ಅಸೆಟ್ಸ್ ಡೆಬಿಟ್ ಮಾಡಬೇಕು,
ಲಯಬಿಲಿಟೀಸ್ ನ ಕ್ರೆಡಿಟ್ ಮಾಡಬೇಕು. ಸೊ ಈ ಬಿಸ್ನೆಸ್ ಪರ್ಚೇಸ್ ಕ್ಲೋಸ್ ಮಾಡಬೇಕು ಅನ್ನೋದ್ರಿಂದ ಬಿಸ್ನೆಸ್ ಪರ್ಚೇಸ್ ಅಕೌಂಟ್ ಅನ್ನು ಸಹ ಕ್ರೆಡಿಟ್ ಮಾಡ್ತಾ ಇದೀವಿ. Therefore, what is the entry? Various assets account debit to various liabilities account to business purchase account. Clear? But very interesting, kindly note, and very important as well. ಈಗ ಡೆಬಿಟ್ ಬ್ಯಾಲೆನ್ಸ್ ಅಂಡ್ ಕ್ರೆಡಿಟ್ ಬ್ಯಾಲೆನ್ಸ್ ಕೆಲವೊಂದು ಪ್ರಾಬ್ಲಮ್ಸ್ ಅಲ್ಲಿ ಆಟೋಮ್ಯಾಟಿಕಲಿ ಟ್ಯಾಲಿ ಆಗುತ್ತೆ. ಅಕಸ್ಮಾತ್ ಟ್ಯಾಲಿ ಆಗಿಲ್ಲ ಅಂತ ಹೇಳಿದ್ರೆ ಏನ್ ಮಾಡಬೇಕು? ಅಗೈನ್ ರಿಪೀಟ್ ದಿ ಎಂಟ್ರಿ. ವೇರಿಯಸ್ ಅಸೆಟ್ಸ್ ಅಕೌಂಟ್ ಡೆಬಿಟ್ ಟು ವೇರಿಯಸ್ ಲಯಬಿಲಿಟೀಸ್ ಅಕೌಂಟ್ ಟು ಬಿಸ್ನೆಸ್ ಪರ್ಚೇಸ್ ಅಕೌಂಟ್. ಈಗ ಡೆಬಿಟ್ ಬ್ಯಾಲೆನ್ಸ್ ಕ್ರೆಡಿಟ್ ಬ್ಯಾಲೆನ್ಸ್ ಕೆಲವೊಂದು ಪ್ರಾಬ್ಲಮ್ ಅಲ್ಲಿ ಆಟೋಮೆಟಿಕಲಿ ಟ್ಯಾಲಿ ಆಗುತ್ತೆ. ಅಕಸ್ಮಾತ್ ಟ್ಯಾಲಿ ಆಗಿಲ್ಲ ಅಂತ ಹೇಳಿದ್ರೆ ದಿ ಬ್ಯಾಲೆನ್ಸಿಂಗ್ ಫಿಗರ್ ನ ಗುಡ್ ವಿಲ್ ಅಥವಾ ಕ್ಯಾಪಿಟಲ್ ರಿಸರ್ವ್ ಆಗಿ ಟ್ರೀಟ್ ಮಾಡಬೇಕು. ಫ್ರೆಂಡ್ಸ್, ನಿಮಗೆ ನೆನಪಿದ್ರೆ ಪರ್ಚೇಸ್ ಮೆಥಡ್ ಅಲ್ಲಿ ನಾನು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನ ಹೇಳಿದ್ದೆ. ದ ಡಿಫರೆನ್ಸ್ ಬಿಟ್ವೀನ್ ನೆಟ್ ಅಸೆಟ್ಸ್ ಅಂಡ್ ಪರ್ಚೇಸ್ ಕನ್ಸಿಡರೇಷನ್ ಈಸ್ ಟ್ರೀಟೆಡ್ either as ಗುಡ್ ವಿಲ್ ಆರ್ ಕ್ಯಾಪಿಟಲ್ ರಿಸರ್ವ್ ಅಂತ ಹೇಳಿದ್ದೆ. ಕರೆಕ್ಟಾ? ಅದರ ಒಂದು ಎಕ್ಸ್ಪ್ಲನೇಷನ್ ಈ ಎಂಟ್ರಿಯಲ್ಲಿ ನಿಮಗೆ ಸಿಗತ್ತೆ. ಮುಖ್ಯವಾಗಿ ಒಂದು ವಿಷಯನ ಹೇಳಬೇಕು. ಎಂಟ್ರಿ 1 ಅಲ್ಲಿ ನಾವು ಎಂಟ್ರಿ ಪಾಸ್ ಮಾಡಿದ್ವಿ. ಓಕೆ, ವಾಟ್ ವಾಸ್ ದಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್? ವಿಚ್ ಅಮೌಂಟ್? ಇಲ್ಲಿ PC ಅಮೌಂಟ್ ಇಂದ ನಾವು ಡೆಬಿಟ್ ಮಾಡ್ತೀವಿ. ಕೈಂಡ್ಲಿ ನೋಟ್. ಓಕೆ, ಸೊ ಎಂಟ್ರಿ 1 ಅಲ್ಲಿ ನಾವು PC ಅಂದ್ರೆ ಪರ್ಚೇಸ್ ಕನ್ಸಿಡರೇಷನ್ ಅಮೌಂಟ್ ಇಂದಾನೆ ಅಲ್ಲಿ ಡೆಬಿಟ್ ಅಂಡ್ ಕ್ರೆಡಿಟ್ ಮಾಡಿರ್ತೀವಿ. ಅದನ್ನ ತಿಳ್ಕೊಬೇಕಾಗತ್ತೆ. ಇಲ್ಲಿ ಅಗ್ರೀಡ್ ವ್ಯಾಲ್ಯೂಸ್, ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಯಾವ ವ್ಯಾಲ್ಯೂ? ಅಗ್ರೀಡ್ ವ್ಯಾಲ್ಯೂ. ಸೊ ಡೆಬಿಟ್ ಟೋಟಲ್ಗೂ ಕ್ರೆಡಿಟ್ ಟೋಟಲ್ಗೂ ವ್ಯತ್ಯಾಸ ಏನಾದ್ರೂ ಕಂಡು ಬಂದ್ರೆ ಆ ವ್ಯತ್ಯಾಸ ಆರ್ ಡಿಫರೆನ್ಸ್ ಅನ್ನ ಗುಡ್ ವಿಲ್ ಅಥವಾ ಕ್ಯಾಪಿಟಲ್ ರಿಸರ್ವ್ ಆಗಿ ಟ್ರೀಟ್ ಮಾಡಬೇಕು. ಕ್ರೆಡಿಟ್ ಬ್ಯಾಲೆನ್ಸ್ ಜಾಸ್ತಿ ಇದ್ರೆ ಗುಡ್ ವಿಲ್ ಅಂತ ಬರೀರಿ. ಡೆಬಿಟ್ ಬ್ಯಾಲೆನ್ಸ್ ಜಾಸ್ತಿ ಇದ್ರೆ ಕ್ಯಾಪಿಟಲ್ ರಿಸರ್ವ್ ಆಗಿ ಟ್ರೀಟ್ ಮಾಡಿ. ಹೆನ್ಸ್ ದಿ ಜರ್ನಲ್ ಎಂಟ್ರಿ ವಿಲ್ ಬಿ ಲೈಕ್ ದಿಸ್. ಸೊ ಈ ಗುಡ್ ವಿಲ್ ಅಕೌಂಟ್ ಅಂತ ಬರ್ದಿದ್ದೀನಿ. ಈ ಗುಡ್ ವಿಲ್ ಅಕೌಂಟ್ ವಿಲ್ ಬಿ ದಿ ಬ್ಯಾಲೆನ್ಸಿಂಗ್ ಫಿಗರ್. ಅಕಸ್ಮಾತ್ ಇದ್ರೆ ವೇರಿಯಸ್ ಅಸೆಟ್ಸ್ ಅಕೌಂಟ್ ಡೆಬಿಟ್ ಟು ವೇರಿಯಸ್ ಲಯಬಿಲಿಟೀಸ್ ಅಕೌಂಟ್ ಟು ಬಿಸ್ನೆಸ್ ಪರ್ಚೇಸ್ ಅಕೌಂಟ್ ಇಸ್ ದಿ ಬೇಸಿಕ್ ಎಂಟ್ರಿ. ಈಗ ಬ್ಯಾಲೆನ್ಸಿಂಗ್ ಫಿಗರ್ ಬಂದು ಗುಡ್ ವಿಲ್ ಆದ್ರೂ ಬರಬಹುದು ಅಥವಾ ಕ್ಯಾಪಿಟಲ್ ರಿಸರ್ವ್ ಆದ್ರೂ ಬರಬಹುದು. ಬಟ್ ಕೈಂಡ್ಲಿ ನೋಟ್, ಇದು ವೆರಿ ವೆರಿ ಇಂಪಾರ್ಟೆಂಟ್ ಎಂಟ್ರಿ ಇನ್ ಯೋರ್ ಸ್ಟೆಪ್ 4 ಓಪನಿಂಗ್ ಎಂಟ್ರೀಸ್ ಅಲ್ಲೇ ಇದು ತುಂಬಾ ಇಂಪಾರ್ಟೆಂಟ್ ಎಂಟ್ರಿ. ಯು ಹ್ಯಾವ್ ಟು ಡೂ ಇಟ್ ಲಿಟಲ್ ಕೇರ್ಫುಲಿ. ಐ ವಿಲ್ ಡಿಸ್ಕಸ್ ಫ್ಯೂ ನೋಟ್ಸ್. ಕೆಲವೊಂದು ಇಂಪಾರ್ಟೆಂಟ್ ನೋಟ್ಸ್ ನೀವು ತಿಳ್ಕೋಬೇಕಾಗತ್ತೆ. ನೋಟ್ ನಂಬರ್ 1, either goodwill or capital reserve shall appear. ಎರಡೂ ಬರಲ್ಲ. ಇಲ್ಲಿ ನಾನು ಇದು ಟೆಂಪ್ಲೇಟ್ ಅನ್ನೋದ್ರಿಂದ ಗುಡ್ ವಿಲ್ ಅಕೌಂಟ್ ಬರ್ದಿದ್ದೀನಿ, ಕ್ಯಾಪಿಟಲ್ ರಿಸರ್ವ್ ಸಹ ಬರ್ದಿದ್ದೀನಿ. ಬಟ್ ಪ್ರಾಕ್ಟಿಕಲ್ ಆಗಿ ನೀವು ಪ್ರಾಬ್ಲಮ್ ಮಾಡುವಾಗ either ಗುಡ್ ವಿಲ್ ಬರುತ್ತೆ ಅಥವಾ ಕ್ಯಾಪಿಟಲ್ ರಿಸರ್ವ್ ಬರುತ್ತೆ, ಎರಡೂ ಬರಲ್ಲ. ಕೀಪ್ ದಟ್ ಇನ್ ಮೈಂಡ್. ಇಸ್ ದಿಸ್ ಕ್ಲಿಯರ್ ಟು ಯು? ಎರಡನೇದಾಗಿ ಗುಡ್ ವಿಲ್ ಆರ್ ಕ್ಯಾಪಿಟಲ್ ರಿಸರ್ವ್ ವಿಲ್ ಬಿ ದಿ ಬ್ಯಾಲೆನ್ಸಿಂಗ್ ಫಿಗರ್. ಎರಡರಲ್ಲಿ ಒಂದು ಬರುತ್ತೆ, ಅದು ಬ್ಯಾಲೆನ್ಸಿಂಗ್ ಫಿಗರ್. ಈಗ ಕ್ರೆಡಿಟ್ ಸೈಡ್ ಟೋಟಲ್ ಜಾಸ್ತಿ ಇದ್ರೆ ಗುಡ್ ವಿಲ್ ಬ್ಯಾಲೆನ್ಸಿಂಗ್ ಫಿಗರ್ ಹಾಕ್ತೀರಿ. ಈಗ ಡೆಬಿಟ್ ಸೈಡ್ ಟೋಟಲ್ ಜಾಸ್ತಿ ಇದ್ರೆ ಕ್ಯಾಪಿಟಲ್ ರಿಸರ್ವ್ ನ ಬ್ಯಾಲೆನ್ಸಿಂಗ್ ಫಿಗರ್ ಆಗಿ ಹಾಕ್ತಿವಿ. ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಪಾಯಿಂಟ್ ಆಸ್ ವೆಲ್. ಫಸ್ಟ್ ಅಂಡ್ ಸೆಕೆಂಡ್ ಪಾಯಿಂಟ್ ನ ಮತ್ತೆ ಹೇಳ್ತೀನಿ. ಗುಡ್ ವಿಲ್ ಅಥವಾ ಕ್ಯಾಪಿಟಲ್ ರಿಸರ್ವ್ ಎರಡರಲ್ಲಿ ಒಂದು ಮಾತ್ರ ಅಪಿಯರ್ ಆಗುತ್ತೆ, ಎರಡು ಅಪಿಯರ್ ಆಗಲ್ಲ. ಓಕೆ, ಯಾವ ಅಮೌಂಟ್? ಗುಡ್ ವಿಲ್ ಅಥವಾ ಕ್ಯಾಪಿಟಲ್ ರಿಸರ್ವ್ ಗೆ ಯಾವ ಅಮೌಂಟ್ ಬರಿಬೇಕು? ಇಟ್ ಇಸ್ ದಿ ಬ್ಯಾಲೆನ್ಸಿಂಗ್ ಫಿಗರ್. ಕೀಪ್ ದಟ್ ಇನ್ ಮೈಂಡ್. ನಾವು ವೇರಿಯಸ್ ಅಸೆಟ್ಸ್ ಅಂಡ್ ವೇರಿಯಸ್ ಲಯಬಿಲಿಟೀಸ್ ಗೆ ಯಾವ ಅಮೌಂಟ್ಸ್? ಅಗ್ರೀಡ್ ವ್ಯಾಲ್ಯೂ. ಕ್ಲಿಯರ್? ಅಗ್ರೀಡ್ ವ್ಯಾಲ್ಯೂ. ಈಗ ಪರ್ಚೇಸ್ ಮೆಥಡ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದಾಗ ನಾವು ಹೇಳಿದ್ವಿ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಶಾಲ್ ಬಿ ಟ್ರಾನ್ಸ್ಫರ್ಡ್ ಅಟ್ ಅಗ್ರೀಡ್ ವ್ಯಾಲ್ಯೂ ಅಂತ ಹೇಳಿದ್ವಿ. ಯು ರಿಮೆಂಬರ್ ದಿ ಕಂಡೀಷನ್ಸ್? ಫೈನ್. ಆ ಅಗ್ರೀಡ್ ವ್ಯಾಲ್ಯೂ ಆಫ್ ದಿ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಬರಿಬೇಕಾಗುತ್ತೆ. ಅಫ್ ಕೋರ್ಸ್ ಬಿಸ್ನೆಸ್ ಪರ್ಚೇಸ್ ಅಕೌಂಟ್ ಅಮೌಂಟ್ ಯಾವ್ದು ಇರುತ್ತೆ? PC ಅಮೌಂಟ್ ಇರುತ್ತೆ. ಇಲ್ಲಿ ಇರುತ್ತಲ್ಲ ಫಸ್ಟ್ ಎಂಟ್ರಿಯಲ್ಲೇ ಬರ್ತಿದೀವಿ PC ಅಮೌಂಟ್. ಸೊ ಇಲ್ಲಿ PC ಅಮೌಂಟ್ ಇರುತ್ತೆ. ಹೆನ್ಸ್ ಇಫ್ ಯು ಪಾಸ್ ದಿಸ್ ಎಂಟ್ರಿ ಯು ವಿಲ್ ಅಂಡರ್ಸ್ಟ್ಯಾಂಡ್ ದಟ್ ಪಾಯಿಂಟ್ ಕ್ಲಿಯರ್ಲಿ. ದ ಡಿಫರೆನ್ಸ್ ಬಿಟ್ವೀನ್ ನೆಟ್ ಅಸೆಟ್ಸ್ ಅಂಡ್ PC will be treated either as goodwill and capital reserve. In fact, goodwill or capital reserve ಅಂತ ಹೇಳಿದ್ವಿ, ನೆನಪಿದ್ಯಾ? ಅದನ್ನ ಇಲ್ಲಿ ನಾವು ಈ ಟ್ರಾನ್ಸಾಕ್ಷನ್ ಮೂಲಕ ಅಥವಾ ಈ ಎಂಟ್ರಿ ಮೂಲಕ ಆ ಒಂದು ಕಂಡೀಷನ್ ನ ಫುಲ್ಫಿಲ್ ಮಾಡ್ತಾ ಇದೀವಿ. ಫ್ರೆಂಡ್ಸ್, ದಿ ಸೆಕೆಂಡ್ ಎಂಟ್ರಿ ಇಸ್ ವೇರಿಯಸ್ ಅಸೆಟ್ಸ್ ಅಕೌಂಟ್ ಡೆಬಿಟ್ ಟು ವೇರಿಯಸ್ ಲಯಬಿಲಿಟೀಸ್ ಅಕೌಂಟ್ ಟು ಬಿಸ್ನೆಸ್ ಪರ್ಚೇಸ್ ಅಕೌಂಟ್. ಅದು ಬೇಸಿಕ್ ಎಂಟ್ರಿ. ಬ್ಯಾಲೆನ್ಸಿಂಗ್ ಫಿಗರ್ either goodwill ಅಕೌಂಟ್ ಡೆಬಿಟ್ ಆಗುತ್ತೆ ಅಥವಾ
capital reserve account credit ಆಗತ್ತೆ. One of these two is possible. Friends, this is entry number 2 for you. Friends, now let us proceed to entry number 3. ಈಗ ನಾವು ಪರ್ಚೇಸ್ ಮೆಥಡ್ ನ ಡಿಸ್ಕಸ್ ಮಾಡ್ತಾ ಇದೀವಿ. ಯು ಶುಡ್ ರಿಮೆಂಬರ್ ದ ಕಂಡೀಷನ್ಸ್ ಆಫ್ ಪರ್ಚೇಸ್ ಮೆಥಡ್. ಈಗ ಪರ್ಚೇಸ್ ಮೆಥಡ್ ಕಂಡೀಷನ್ಸ್ ಡಿಸ್ಕಸ್ ಮಾಡುವಂತಹ ಸಂದರ್ಭದಲ್ಲಿ ನಿಮಗೆ ಆಲ್ರೆಡಿ ಹೇಳಿದ್ದೀನಿ, ಇಲ್ಲಿ ಓನ್ಲಿ ಸ್ಟ್ಯಾಚ್ಯೂಟರಿ ರಿಸರ್ವ್ಸ್ ಆರ್ ಟ್ರಾನ್ಸ್ಫರ್ಡ್. ಯು ಶುಡ್ ರಿಮೆಂಬರ್ ದಟ್. ಓಕೆ, ಸ್ಟ್ಯಾಚ್ಯೂಟರಿ ರಿಸರ್ವ್ಸ್ ಆಫ್ ಟ್ರಾನ್ಸ್ಫರರ್ ಕಂಪನಿ ಶಾಲ್ ಬಿ ಟ್ರಾನ್ಸ್ಫರ್ಡ್ ಟು ಟ್ರಾನ್ಸ್ಫರಿ ಕಂಪನಿ. ಕರೆಕ್ಟಾ? ಈಗ ಟ್ರಾನ್ಸ್ಫರರ್ ಕಂಪನಿಯಲ್ಲಿ ಇದ್ದಂತಹ ಸ್ಟ್ಯಾಚ್ಯೂಟರಿ ರಿಸರ್ವ್ಸ್ ನೂ ಸಹ ಟ್ರಾನ್ಸ್ಫರಿ ಕಂಪನಿಗೆ ಟ್ರಾನ್ಸ್ಫರ್ ಆಗಿದೆ. ಕರೆಕ್ಟ್? ನೀವು ಆ ರಿಸರ್ವ್ಸ್ ನ ಇಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀರಿ. ಆ ಇನ್ಕಾರ್ಪೊರೇಷನ್ ಎಂಟ್ರಿ ನೀವಿಲ್ಲಿ ಪಾಸ್ ಮಾಡಬೇಕಾಗತ್ತೆ. ನಾವು ವಾಟ್ ಇಸ್ ದಟ್ ಎಂಟ್ರಿ ವಿತ್ ರಿಗಾರ್ಡ್ ಟು ಇನ್ಕಾರ್ಪೊರೇಷನ್ ಆಫ್ ಸ್ಟ್ಯಾಚ್ಯೂಟರಿ ರಿಸರ್ವ್ಸ್ ಅಂತ ಈಗ ನಾವು ನೋಡೋಣ. ಫ್ರೆಂಡ್ಸ್, now the third entry is incorporation of statutory reserves. Friends, ಈ statutory reserves incorporate ಮಾಡುವಾಗ there will be a new account which will be opened. Okay, that account is called as amalgamation adjustment reserve. Okay, ಈ statutory reserves ಎಷ್ಟರ ಮಟ್ಟಿಗೆ ನೀವು ಇನ್ಕಾರ್ಪೊರೇಟ್ ಮಾಡಿದಿರೋ ಆ ಅಮೌಂಟ್ ಅನ್ನ ನೀವು ಅಮಾಲ್ಗಮೇಷನ್ ಅಡ್ಜಸ್ಟ್ಮೆಂಟ್ ರಿಸರ್ವ್ ಅಂತ ಒಂದು ಅಕೌಂಟ್ ಓಪನ್ ಮಾಡಿ ಅಲ್ಲಿ ಈಕ್ವಲೆಂಟ್ ಅಮೌಂಟ್ ನ ಅಲ್ಲಿ ಇಡಬೇಕಾಗತ್ತೆ. ಹೆನ್ಸ್ ದಿ ಎಂಟ್ರಿ ಫಸ್ಟ್ ತಿಳ್ಕೊಳ್ಳೋಣ, ದೆನ್ ಅಗೈನ್ ವಿಲ್ ಎಕ್ಸ್ಪ್ಲೇನ್ ಯು. ದೇರ್ ವಿಲ್ ಬಿ ಎ ಎಂಟ್ರಿ ಪಾಸ್ಟ್ ಆಸ್ ಇಟ್ ಇಸ್ ಅಪಿಯರಿಂಗ್ ದೇರ್. ಅಮಾಲ್ಗಮೇಷನ್ ಅಡ್ಜಸ್ಟ್ಮೆಂಟ್ ರಿಸರ್ವ್ ಅಕೌಂಟ್ ಡೆಬಿಟ್ ಟು ಕನ್ಸರ್ನ್ಡ್ ಸ್ಟ್ಯಾಚ್ಯೂಟರಿ ರಿಸರ್ವ್ಸ್. ಈಗ ಸ್ಟ್ಯಾಚ್ಯೂಟರಿ ರಿಸರ್ವ್ಸ್ ಅಂದ್ರೆ ಏನು ಅನ್ನೋದನ್ನ ಈಗ ನೋಡೋಣ. Statutory reserves are those reserves which you have to maintain as per the statutes of the law. ಅಂದ್ರೆ ಕಾನೂನಿನ ಅಡಿಯಲ್ಲೇ ನೀವು ಕೆಲವೊಂದು ರಿಸರ್ವ್ಸ್ ನ ಕಂಪಲ್ಸರಿ ಮೇಂಟೈನ್ ಮಾಡಬೇಕಾಗತ್ತೆ. ಅಂತಹ ರಿಸರ್ವ್ಸ್ ನ ಸ್ಟ್ಯಾಚ್ಯೂಟರಿ ರಿಸರ್ವ್ಸ್ ಅಂತ ಕರೀತೀವಿ. ಫ್ರೆಂಡ್ಸ್, once I complete all the 5 steps, I will spend some time on statutory reserves exclusively. ಮತ್ತೆ ನಾನು ಸ್ಟ್ಯಾಚ್ಯೂಟರಿ ರಿಸರ್ವ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಈಗ ಬರೀ ಈ ಎಂಟ್ರಿ ಬಗ್ಗೆ ಮಾತ್ರ ಫೋಕಸ್ ಮಾಡೋಣ. ಸ್ಟ್ಯಾಚ್ಯೂಟರಿ ರಿಸರ್ವ್ಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳಿ ಸದ್ಯಕ್ಕೆ. ಐ ವಿಲ್ ರಿವಿಸಿಟ್ ದಿಸ್ ಅಗೈನ್ ಇನ್ ಅ ವೈಲ್. ಸ್ಟ್ಯಾಚ್ಯೂಟರಿ ರಿಸರ್ವ್ಸ್ ಅಂದ್ರೆ ಏನು? ಕಾನೂನಿನ ಅಡಿಯಲ್ಲಿ ಕೆಲವೊಂದು ರಿಸರ್ವ್ಸ್ ನ ನೀವು ಕಂಪಲ್ಸರಿ ಮೇಂಟೈನ್ ಮಾಡಬೇಕಾಗತ್ತೆ. ಅಂತಹ ರಿಸರ್ವ್ಸ್ ನ ನಾವು ಸ್ಟ್ಯಾಚ್ಯೂಟರಿ ರಿಸರ್ವ್ಸ್ ಅಂತ ಕರಿತೀವಿ. ಕ್ಲಿಯರ್? ನಾವು ನಮ್ಮ ಪರ್ಚೇಸ್ ಮೆಥಡ್ ಕಂಡೀಷನ್ ಏನ್ ಹೇಳುತ್ತೆ? ಸ್ಟ್ಯಾಚ್ಯೂಟರಿ ರಿಸರ್ವ್ಸ್ ಆರ್ ಟ್ರಾನ್ಸ್ಫರ್ಡ್. ಈಗ ನಾವು ಸ್ಟ್ಯಾಚ್ಯೂಟರಿ ರಿಸರ್ವ್ಸ್ ನ ಟ್ರಾನ್ಸ್ಫರ್ ಮಾಡ್ಕೊಂಡಿದೀವಿ. ವಿ ಆರ್ ಫೋಕಸಿಂಗ್ ಫ್ರಮ್ ಟ್ರಾನ್ಸ್ಫರಿ ಕಂಪನೀಸ್ ಪಾಯಿಂಟ್ ಆಫ್ ವ್ಯೂ. ಕರೆಕ್ಟಾ? ಈಗ ಈ ಸ್ಟ್ಯಾಚ್ಯೂಟರಿ ರಿಸರ್ವ್ಸ್ ನೆಲ್ಲ ನಾವು ತಗೊಂಡಿರೋದ್ರಿಂದ ನಾವು ಒಂದು ಎಂಟ್ರಿ ಪಾಸ್ ಮಾಡಬೇಕಾಗತ್ತೆ ಫಾರ್ ಇನ್ಕಾರ್ಪೊರೇಟಿಂಗ್ ದೀಸ್ ಸ್ಟ್ಯಾಚ್ಯೂಟರಿ ರಿಸರ್ವ್ಸ್. ಅದಕ್ಕೆ ಎಂಟ್ರಿ ಏನು? ಅಮಾಲ್ಗಮೇಷನ್ ಅಡ್ಜಸ್ಟ್ಮೆಂಟ್ ರಿಸರ್ವ್ ಅಕೌಂಟ್ ಡೆಬಿಟ್ ಟು ಕನ್ಸರ್ನ್ಡ್ ಸ್ಟ್ಯಾಚ್ಯೂಟರಿ ರಿಸರ್ವ್ಸ್ ಅಕೌಂಟ್. ಈಗ ಸ್ಟ್ಯಾಚ್ಯೂಟರಿ ರಿಸರ್ವ್ಸ್ ಎಕ್ಸಾಂಪಲ್ಸ್ ಬೇಕಾದ್ರೆ ಹೇಳ್ತೀನಿ. ಡೆವಲಪ್ಮೆಂಟ್ ರಿಬೇಟ್ ರಿಸರ್ವ್, ದೆನ್ ಎಕ್ಸ್ಪೋರ್ಟ್ ಪ್ರಾಫಿಟ್ ಅಲವೆನ್ಸ್, ಇನ್ವೆಸ್ಟ್ಮೆಂಟ್ ಅಲವೆನ್ಸ್ ರಿಸರ್ವ್, ಈ ರೀತಿಯಾಗಿ ಕೆಲವೊಂದು ರಿಸರ್ವ್ಸ್ ನ ನಾವು ಮೇಂಟೈನ್ ಮಾಡಿರ್ತೀವಿ. ಇದೆಲ್ಲ ಸ್ಟ್ಯಾಚ್ಯೂಟರಿ ರಿಸರ್ವ್ಸ್ ನ ಎಕ್ಸಾಂಪಲ್ಸ್. ಆ ಸ್ಟ್ಯಾಚ್ಯೂಟರಿ ರಿಸರ್ವ್ಸ್ ನ ಟೋಟಲ್ ವ್ಯಾಲ್ಯೂ ಎಷ್ಟಿದೆಯೋ ಆ ಈಕ್ವಲೆಂಟ್ ಅಮೌಂಟ್ ನ ನೀವು ಅಮಾಲ್ಗಮೇಷನ್ ಅಡ್ಜಸ್ಟ್ಮೆಂಟ್ ರಿಸರ್ವ್ ಅಂತ ಒಂದು ಅಕೌಂಟ್ ನ ಓಪನ್ ಮಾಡಿ ಆ ಈಕ್ವಲೆಂಟ್ ಅಮೌಂಟ್ ನ ಅಲ್ಲಿ ಇಡಬೇಕಾಗತ್ತೆ. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಡೋಂಟ್ ಫರ್ಗೆಟ್ ದಿಸ್. ಹೆನ್ಸ್ ದಿ ಇನ್ಕಾರ್ಪೊರೇಷನ್ ಆಫ್ ಸ್ಟ್ಯಾಚ್ಯೂಟರಿ ರಿಸರ್ವ್ಸ್ ಗೆ ಎಂಟ್ರಿ ಏನ್ ಬರುತ್ತೆ? ಅಮಾಲ್ಗಮೇಷನ್ ಅಡ್ಜಸ್ಟ್ಮೆಂಟ್ ರಿಸರ್ವ್ ಅಕೌಂಟ್ ಡೆಬಿಟ್ ಟು ಕನ್ಸರ್ನ್ಡ್ ಸ್ಟ್ಯಾಚ್ಯೂಟರಿ ರಿಸರ್ವ್ಸ್ ಅಕೌಂಟ್. ಇಲ್ಲಿ ಕೆಲವೊಂದು ವೆರಿ ಇಂಪಾರ್ಟೆಂಟ್ ನೋಟ್ಸ್ ನ ನೀವು ತಿಳ್ಕೋಬೇಕಾಗತ್ತೆ. ಫಸ್ಟ್, ಸ್ಟ್ಯಾಚ್ಯೂಟರಿ ರಿಸರ್ವ್ ಅಂದ್ರೆ ಏನು ಅದ್ರ ಬಗ್ಗೆ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ. ಸ್ಟ್ಯಾಚ್ಯೂಟರಿ ರಿಸರ್ವ್ ಅಂದ್ರೆ ಏನು? It is the reserve that company has to maintain as per legal requirements. ಕಾನೂನಿನ ಪ್ರಕಾರ ನೀವು ಕಂಪಲ್ಸರಿ ಮೇಂಟೈನ್ ಮಾಡಲೇಬೇಕಾಗತ್ತೆ. ಅಂತಹ ರಿಸರ್ವ್ಸ್ ನ ನಾವು ಸ್ಟ್ಯಾಚ್ಯೂಟರಿ ರಿಸರ್ವ್ಸ್ ಅಂತ ಕರಿತೀವಿ. ಎರಡನೇ ಪಾಯಿಂಟು, ಸ್ಟ್ಯಾಚ್ಯೂಟರಿ ರಿಸರ್ವ್ಸ್ ದಟ್ ಆರ್ ಅಕ್ವೈರ್ಡ್ ಫ್ರಮ್ ಟ್ರಾನ್ಸ್ಫರರ್ ಕಂಪನಿ ನೀಡ್ ಟು ಬಿ ಸೆಪರೇಟ್ಲಿ ಅಕೌಂಟೆಡ್. ಅದಕ್ಕೋಸ್ಕರನೇ ಈ ಸೆಪರೇಟ್ ಆಗಿ ನಾವು ಈ ಎಂಟ್ರಿನ ಪಾಸ್ ಮಾಡ್ತಾ ಇದೀವಿ. ಅಲ್ಲಿ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಜೊತೆಗೆ ನಾವು ಸೇರಿಸ್ಕೊಂಡಿಲ್ಲ. ಅಫ್ಕೋರ್ಸ್ ಸೇರಿಸ್ಕೊಂಡು you could have combined this entry, but ನೀವು ಎಕ್ಸ್ಕ್ಲೂಸಿವ್ ಆಗಿ ನೀವು ಟ್ರೀಟ್ ಮಾಡಿದ್ರೆ ಯು ವಿಲ್ ಹ್ಯಾವ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದ್ರಿಂದ ನಾನು
ಈ ಎಂಟ್ರಿನ ಸೆಪರೇಟ್ ಆಗಿ ಪಾಸ್ ಮಾಡಿದ್ದೀನಿ. ಎಂಟ್ರಿ ನಂಬರ್ 3 is incorporation of statutory reserves. So what is the journal entry? Amalgamation adjustment reserve account debit to concerned statutory reserves account. ಮತ್ತೆ ನಾನು ಸ್ಟ್ಯಾಚ್ಯುಟರಿ ರಿಸರ್ವ್ಸ್ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ಕೊಡ್ತೀನಿ. ದಟ್ ಈಸ್ ಆಫ್ಟರ್ ಆಲ್ ದಿ 5 entries we will spend some time on statutory reserves exclusively. Friends, this is entry number 3 for you. Friends, now let us proceed to entry number 4. ಈಗ ಎಂಟ್ರಿ ನಂಬರ್ 4 is very interesting entry. ಕೆಲವೊಂದು ಸಂದರ್ಭದಲ್ಲಿ ಕಂಪನಿ ಅಂದ್ರೆ ಟ್ರಾನ್ಸ್ಫರಿ ಕಂಪನಿ shall take a decision to continue with this statutory reserves. ಈಗ ಈ ಎಂಟ್ರಿ ನಂಬರ್ 4 is continuation of entry number 3. ಓಕೆ, ಫಸ್ಟ್ ಅದನ್ನ ತಿಳ್ಕೊಳ್ಳಿ. ಈಗ ಎಂಟ್ರಿ ನಂಬರ್ 3 ಅಲ್ಲಿ ನಾವು ಸ್ಟ್ಯಾಚ್ಯುಟರಿ ರಿಸರ್ವ್ಸ್ ನ ಇನ್ಕಾರ್ಪೊರೇಟ್ ಮಾಡ್ಕೊಂಡಿದೀವಿ. ಇಫ್ ದಿ ಕಂಪನಿ ಫೀಲ್ಸ್ ಅಂದ್ರೆ ಯಾವ ಕಂಪನಿ? ಟ್ರಾನ್ಸ್ಫರಿ ಕಂಪನಿ. ಸಿ, ನಾವು ಈಗ ಫೋಕಸ್ ಇಸ್ ಓನ್ಲಿ ಆನ್ ಟ್ರಾನ್ಸ್ಫರಿ ಕಂಪನಿ. ಓಪನಿಂಗ್ ಎಂಟ್ರೀಸ್ ಅಂದ್ರೆ ಬರೀ ಫೋಕಸ್ ಟ್ರಾನ್ಸ್ಫರಿ ಕಂಪನಿ ಮೇಲೇನೆ ಇರಬೇಕಾಗತ್ತೆ. ಈಗ ಟ್ರಾನ್ಸ್ಫರಿ ಕಂಪನಿ ಏನಾದ್ರೂ ಆ ಸ್ಟ್ಯಾಚ್ಯುಟರಿ ರಿಸರ್ವ್ಸ್ ನ ಕಂಟಿನ್ಯೂ ಮಾಡೋಣ ಅಂತ ತೀರ್ಮಾನಕ್ಕೆ ಬಂದ್ರೆ ದೇರ್ ಇಸ್ ನೋ ಎಂಟ್ರಿ ನಂಬರ್ 4. ಕ್ಲಿಯರ್? ಅಗೈನ್ ಐ ರಿಪೀಟ್. ಈಗ ಟ್ರಾನ್ಸ್ಫರಿ ಕಂಪನಿ ಏನಾದ್ರೂ ಆ ಸ್ಟ್ಯಾಚ್ಯುಟರಿ ರಿಸರ್ವ್ಸ್ ನ ಕಂಟಿನ್ಯೂ ಮಾಡ್ತೀವಿ ಅಂತ ತೀರ್ಮಾನಕ್ಕೆ ಏನಾದ್ರೂ ಬಂದ್ರೆ, ಇಫ್ ಇಟ್ ಕಂಟಿನ್ಯೂಸ್ ವಿತ್ ದೋಸ್ ಸ್ಟ್ಯಾಚ್ಯುಟರಿ ರಿಸರ್ವ್ಸ್, ದೆನ್ ಈ ಎಂಟ್ರಿ 4 ಮಾಡಬೇಕಾಗಿಲ್ಲ. ಇಫ್ ದಿ ಕಂಪನಿ ಡಿಸೈಡ್ಸ್ ನಾಟ್ ಟು ಕಂಟಿನ್ಯೂ ವಿತ್ ದಿಸ್ ಸ್ಟ್ಯಾಚ್ಯುಟರಿ ರಿಸರ್ವ್ಸ್ ಅಂದ್ರೆ ಈ ಟ್ರಾನ್ಸ್ಫರಿ ಕಂಪನಿ ಏನಾದ್ರೂ ಈ ಸ್ಟ್ಯಾಚ್ಯುಟರಿ ರಿಸರ್ವ್ಸ್ ಕಂಟಿನ್ಯೂ ಮಾಡೋದು ಬೇಡ, ಲೆಟ್ ಅಸ್ ಡೂ ಅವೇ ವಿತ್ ದಿ ಸ್ಟ್ಯಾಚ್ಯುಟರಿ ರಿಸರ್ವ್ಸ್ ಅಂತ ಬಂದಾಗ ಮಾತ್ರ ಎಂಟ್ರಿ ನಂಬರ್ 4 ಬರುತ್ತೆ. ಇದನ್ನ ಮೊದಲು ನೀವು ತಿಳ್ಕೋಬೇಕಾಗತ್ತೆ. ಈಗ ಎಂಟ್ರಿ ನಂಬರ್ 4 ಏನು? ಇಫ್ ದಿ ಕಂಪನಿ ಡಿಸೈಡ್ಸ್ ಟು ರೈಟ್ ಆಫ್ ದಿ ಸ್ಟ್ಯಾಚ್ಯುಟರಿ ರಿಸರ್ವ್ಸ್. ಈಗ ನಾವು ಎಂಟ್ರಿ 3 ಅಲ್ಲಿ ಸ್ಟ್ಯಾಚ್ಯುಟರಿ ರಿಸರ್ವ್ಸ್ ನ ಇನ್ಕಾರ್ಪೊರೇಟ್ ಅಥವಾ ತಗೊಂಡಿದೀವಲ್ಲ, ಅಂತಹ ಸ್ಟ್ಯಾಚ್ಯುಟರಿ ರಿಸರ್ವ್ಸ್ ನ ನಾನು ಕಂಟಿನ್ಯೂ ಮಾಡೋದಿಲ್ಲ, ನನಗೆ ಈ ಸ್ಟ್ಯಾಚ್ಯುಟರಿ ರಿಸರ್ವ್ಸ್ ಇನ್ ಮುಂದೆ ಬೇಕಾಗಿಲ್ಲ ಅಂತ ಏನಾದ್ರೂ ತೀರ್ಮಾನಕ್ಕೆ ಬಂದ್ರೆ ಮಾತ್ರ ಎಂಟ್ರಿ ನಂಬರ್ 4 ಮಾಡಬೇಕಾಗತ್ತೆ. ಹೆನ್ಸ್ ಎಂಟ್ರಿ ನಂಬರ್ 4 is to write off the statutory reserves. ಓಕೆನಾ? ಎಂಟ್ರಿ ನಂಬರ್ 3 ಅಲ್ಲಿ ನಾವು ಇನ್ಕಾರ್ಪೊರೇಟ್ ಮಾಡಿದಂತಹ ಸ್ಟ್ಯಾಚ್ಯುಟರಿ ರಿಸರ್ವ್ಸ್ ನ ರೈಟ್ ಆಫ್ ಮಾಡ್ತಾ ಇದೀವಿ ಇನ್ ಎಂಟ್ರಿ ನಂಬರ್ 4. ಆಫ್ ಕೋರ್ಸ್ ದಿಸ್ ಡಿಪೆಂಡ್ಸ್ ಆನ್ ಪ್ರಾಬ್ಲಮ್ ಟು ಪ್ರಾಬ್ಲಮ್. ಮತ್ತೆ ಹೇಳ್ತೀನಿ, ಕಂಪನಿ ಈ ಸ್ಟ್ಯಾಚ್ಯುಟರಿ ರಿಸರ್ವ್ಸ್ ನ ರೈಟ್ ಆಫ್ ಮಾಡೋ ತೀರ್ಮಾನಕ್ಕೆ ಬಂದ್ರೆ ಮಾತ್ರನೇ ಈ ಎಂಟ್ರಿ. ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿದ್ರೆ ಈ ಎಂಟ್ರಿ ಬರೋದಿಲ್ಲ. ಫ್ರೆಂಡ್ಸ್, ಎಂಟ್ರಿ ನಂಬರ್ 3 ಅಲ್ಲಿ ಇನ್ಕಾರ್ಪೊರೇಟ್ ಮಾಡಿದೀನಿ, ಎಂಟ್ರಿ ನಂಬರ್ 4 ಅಲ್ಲಿ ರೈಟ್ ಆಫ್ ಮಾಡ್ತಾ ಇದ್ದೀರಿ. ಈಗ ರೈಟ್ ಆಫ್ ಎಂಟ್ರಿ ಶುಡ್ ಬಿ ಎಕ್ಸಾಕ್ಟ್ಲಿ ದಿ ಆಪೋಸಿಟ್ ಆಫ್ ಇನ್ಕಾರ್ಪೊರೇಷನ್ ಎಂಟ್ರಿ. ಕರೆಕ್ಟಾ? ಹೆನ್ಸ್ ವಾಟ್ ಶುಡ್ ಬಿ ದಿ ಜರ್ನಲ್ ಎಂಟ್ರಿ? ಕನ್ಸರ್ನ್ ಸ್ಟ್ಯಾಚ್ಯುಟರಿ ರಿಸರ್ವ್ ಅಕೌಂಟ್ ಡೆಬಿಟ್ ಟು ಅಮಾಲ್ಗಮೇಷನ್ adjustment reserve account. Friends, is it clear to you? Again I repeat, entry 4 will appear only if the company decides to write off or do away with the statutory reserves. Antaha sandarbhadalli matra ee entry barutte. Now what is the journal entry to write off the statutory reserves? Concerned statutory reserves account debit to amalgamation adjustment reserve account. Idu entry number 4. Friends, now let us proceed to the final entry, that is payment of PC. Iga first journal entry alli PC due entry pass madidri. Illi nodi, business purchase account debit to liquidators of transferor company account ಅನ್ನೋ ಎಂಟ್ರಿನ ಪಾಸ್ ಮಾಡಿದೀರಿ. ಕರೆಕ್ಟಾ? ಈ ಬಿಸ್ನೆಸ್ ಪರ್ಚೇಸ್ ಅಕೌಂಟ್ ಆಲ್ರೆಡಿ ಕ್ಲೋಸ್ ಆಗ್ಬಿಟ್ಟಿದೆ. ಎರಡನೇ ಎಂಟ್ರಿಯಲ್ಲಿ ಇಲ್ಲಿ ನೋಡಿ, ಇಲ್ಲಿ ಡೆಬಿಟ್ ಮಾಡಿದ್ರಿ, ಇಲ್ಲಿ ಕ್ರೆಡಿಟ್ ಮಾಡಿಬಿಟ್ಟಿದೀವಿ. ದೇರ್ಫೋರ್ ದಿಸ್ ಅಕೌಂಟ್ ಇಸ್ ಕ್ಲೋಸ್ಡ್. ಈಗ ಲಿಕ್ವಿಡೇಟರ್ಸ್ ಆಫ್ ಟ್ರಾನ್ಸ್ಫರರ್ ಕಂಪನಿ ಅಕೌಂಟ್ ಕ್ರೆಡಿಟ್ ಆಗಿದೆಯಲ್ಲ, ಅದು ಮಾತ್ರ ಹಾಗೆ ಉಳ್ಕೊಂಡಿದೆ. ಅಂದ್ರೆ ಪಿ ಸಿ ಇಸ್ ಸ್ಟಿಲ್ ಡ್ಯೂ. ಇದುವರ ತನಕ ಪಿ ಸಿ ಡ್ಯೂ ಎಂಟ್ರಿ ಮಾತ್ರ ಪಾಸ್ ಮಾಡಿದೀವಿ, ಪೇಮೆಂಟ್ ಎಂಟ್ರಿನ ಪಾಸ್ ಮಾಡಿಲ್ಲ. ಅದನ್ನ ನಾವು ಈಗ 5th ಎಂಟ್ರಿ ಮಾಡ್ತೀವಿ, ದಟ್ ಇಸ್ ಪೇಮೆಂಟ್ ಆಫ್ ಪಿ ಸಿ. ಈಗ ಇಲ್ಲೇ ನೋಡಿ, ಫಸ್ಟ್ ಎಂಟ್ರಿಯಲ್ಲಿ ಯಾರಿಗೆ ಪೇ ಮಾಡಬೇಕಾಗತ್ತೆ? ಲಿಕ್ವಿಡೇಟರ್ಸ್ ಆಫ್ ಟ್ರಾನ್ಸ್ಫರರ್ ಕಂಪನಿ ಅಕೌಂಟ್
ಅವ್ರಿಗೆ ಪೇ ಮಾಡಬೇಕಾಗತ್ತೆ, ಕರೆಕ್ಟಾ? ಈಗ ಪೇ ಮಾಡುವಾಗ ಹೂ ವಿಲ್ ರಿಸೀವ್ ದೀಸ್ ಬೆನಿಫಿಟ್ಸ್? ಅಫ್ ಕೋರ್ಸ್ ಲಿಕ್ವಿಡೇಟರ್ಸ್ ಆಫ್ ಟ್ರಾನ್ಸ್ಫರರ್ ಕಂಪನಿ ವಿಲ್ ರಿಸೀವ್ ದಿ ಬೆನಿಫಿಟ್. ಪರ್ಸನಲ್ ಅಕೌಂಟ್ ರೂಲ್ಸ್ ಏನ್ ಹೇಳುತ್ತೆ? ಡೆಬಿಟ್ ದಿ ರಿಸೀವರ್. ಹೆನ್ಸ್ ಲಿಕ್ವಿಡೇಟರ್ಸ್ ಆಫ್ ಟ್ರಾನ್ಸ್ಫರರ್ ಕಂಪನಿ ಅಕೌಂಟ್ ಡೆಬಿಟ್ ಆಗ್ಬೇಕು, ಅಷ್ಟು ಗೊತ್ತಿದೆ. ಸೊ ಎಂಟ್ರಿ ನಂಬರ್ 5 ಏನು? ಪೇಮೆಂಟ್ ಆಫ್ ಪಿ ಸಿ. ಸೊ ಯಾವ ಅಕೌಂಟ್ ನ ನಾವು ಡೆಬಿಟ್ ಮಾಡಬೇಕು ಅಂತ ಗೊತ್ತಾಯ್ತು. ಲಿಕ್ವಿಡೇಟರ್ಸ್ ಆಫ್ ಟ್ರಾನ್ಸ್ಫರರ್ ಕಂಪನಿ ಅಕೌಂಟ್ ನ ಡೆಬಿಟ್ ಮಾಡಬೇಕು, ಅಷ್ಟು ಗೊತ್ತಾಗಿದೆ ನಮಗೆ. ಫೈನ್. ಯಾವ ಅಕೌಂಟ್ ಕ್ರೆಡಿಟ್ ಮಾಡಬೇಕು? ಡಿಸ್ಚಾರ್ಜ್ ಆಫ್ ಪಿ ಸಿ ಯಾವ ರೀತಿ ಮಾಡಿದ್ದೀರೋ ಆ ಅಕೌಂಟ್ಸ್ ನ ನಾವು ಕ್ರೆಡಿಟ್ ಮಾಡಬೇಕಾಗತ್ತೆ. ಫ್ರೆಂಡ್ಸ್, ಯು ಆಲ್ ನೋ ದಟ್ ಡಿಸ್ಚಾರ್ಜ್ ಆಫ್ ಪಿ ಸಿ ಡಿಸ್ಕಸ್ ಮಾಡುವಾಗ ಹೇಳಿದ್ದೆ, ಯು ವಿಲ್ ಡಿಸ್ಚಾರ್ಜ್ ಪಿ ಸಿ either in cash, fully in the form of cash, fully in the form of securities, or partly in cash and partly in securities. ಕರೆಕ್ಟಾ? ಈಗ ನಮ್ಮ ಕಂಪನಿಯ ಶೇರ್ಸ್ ನೇ ಕೊಡ್ತಾ ಇದೀವಿ, ಕರೆಕ್ಟಾ? ಟ್ರಾನ್ಸ್ಫರಿ ಕಂಪನಿ ತನ್ನ ಕಂಪನಿ ಶೇರ್ಸ್ ನ ಕೊಡ್ತಾ ಇದೆ. ಹೆನ್ಸ್ ಕ್ಯಾಶ್ ಅಕೌಂಟ್ ವಿಲ್ ಆರ್ ಬ್ಯಾಂಕ್ ಅಕೌಂಟ್ ವಿಲ್ ಬಿ ಕ್ರೆಡಿಟೆಡ್, ಶೇರ್ ಕ್ಯಾಪಿಟಲ್ ಅಕೌಂಟ್ ವಿಲ್ ಬಿ ಕ್ರೆಡಿಟೆಡ್. ಅಂಡ್ ಕೈಂಡ್ಲಿ ನೋಟ್, if it is issued at a premium, ಆ securities premium ಅಕೌಂಟು ಸಹ ಕ್ರೆಡಿಟ್ ಮಾಡಬೇಕಾಗತ್ತೆ. ಫಸ್ಟ್ ಲೆಟ್ ಅಸ್ ಸಿ ವಾಟ್ ಇಸ್ ದಿ ಜರ್ನಲ್ ಎಂಟ್ರಿ. ಜರ್ನಲ್ ಎಂಟ್ರಿ ಇಸ್ ಲಿಕ್ವಿಡೇಟರ್ಸ್ ಆಫ್ ಟ್ರಾನ್ಸ್ಫರರ್ ಕಂಪನಿ ಅಕೌಂಟ್ ಡೆಬಿಟ್. ಇದು ನಮಗ್ ಗೊತ್ತಾಗಿದೆ. ಟು, ಯಾವ ಮೂಲಕ ಪಿ ಸಿ ಪೇ ಮಾಡ್ತಾ ಇದ್ದೀರೋ ಆ ಅಕೌಂಟ್ಸ್ ನ ನೀವು ಕ್ರೆಡಿಟ್ ಮಾಡಬೇಕಾಗತ್ತೆ. ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್, ಎಷ್ಟು ಕ್ಯಾಶ್ ಕೊಟ್ಟಿದ್ದೀರೋ ಅಷ್ಟು ಅಮೌಂಟ್ ನ ಇಲ್ಲಿ ಬರೀರಿ. ಟು ಶೇರ್ ಕ್ಯಾಪಿಟಲ್ ಅಕೌಂಟ್, ಎಷ್ಟು ಶೇರ್ಸ್ ಕೊಟ್ಟಿದ್ದೀರೋ ಆ ಅಮೌಂಟ್ ನ ಇಲ್ಲಿ ಬರೀರಿ. ಅಫ್ಕೋರ್ಸ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಇಲ್ಲಿ ಫೇಸ್ ವ್ಯಾಲ್ಯೂ ಪೇಡ್ ಅಪ್ ವ್ಯಾಲ್ಯೂ ಮಾತ್ರನೇ ಬರೀಬೇಕಾಗತ್ತೆ. ಏನಾದ್ರೂ ಪ್ರೀಮಿಯಂ ಅಲ್ಲಿ ಇಶ್ಯೂ ಮಾಡಿದ್ರೆ ಟು ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್, ಇಲ್ಲಿ ಬ್ರಾಕೆಟ್ಸ್ ಅಲ್ಲಿ ಬರ್ತಿದೀನಿ ನೋಡಿ. ಇಫ್ ಶೇರ್ಸ್ ಆರ್ ಇಶ್ಯೂಡ್ ಅಟ್ ಅ ಪ್ರೀಮಿಯಂ, ಪ್ರೀಮಿಯಂ ಅಲ್ಲಿ ಇಶ್ಯೂ ಮಾಡಿಲ್ಲ ಅಂತ ಹೇಳಿದ್ರೆ ಈ ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್ ನ ಕ್ರೆಡಿಟ್ ಮಾಡಬೇಕಾಗಿಲ್ಲ. ಅಫ್ಕೋರ್ಸ್ ನಿಮಗೆ ಗೊತ್ತಿದೆ, ಕಂಪನೀಸ್ ಆಕ್ಟ್ 2013 ಸೆಕ್ಷನ್ 52 ಪ್ರಕಾರ ಯು ಕೆನಾಟ್ ಇಶ್ಯೂ ಶೇರ್ಸ್ ಅಟ್ ಅ ಡಿಸ್ಕೌಂಟ್. ಅಫ್ಕೋರ್ಸ್ ಎಕ್ಸೆಪ್ಷನ್ಸ್ ಇದೆ, ಅಂಡರ್ ಸೆಕ್ಷನ್ 53 ಡಿಸ್ಕಸ್ ಮಾಡ್ತಾನೆ. ಬಟ್ general rule is that shares cannot be issued at a discount. Therefore forget about discount. Either it can be issued at par or premium. Par ಅಂತ ಹೇಳಿದ್ರೆ ಇಲ್ಲಿಗೆ ಮುಗಿಯುತ್ತೆ. ಪ್ರೀಮಿಯಂ ಇದ್ರೆ ಟು ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್ ಸಹ ಬರುತ್ತೆ. ಹೆನ್ಸ್ ಪೇಮೆಂಟ್ ಆಫ್ ಪಿ ಸಿ ಜರ್ನಲ್ ಎಂಟ್ರಿ ಏನ್ ಬರುತ್ತೆ? ಲಿಕ್ವಿಡೇಟರ್ಸ್ ಆಫ್ ಟ್ರಾನ್ಸ್ಫರರ್ ಕಂಪನಿ ಅಕೌಂಟ್, ಇಲ್ಲಿ ಪಿ ಸಿ ಅಮೌಂಟ್ ಬರ್ಕೊಳ್ಳಿ. ಆ ಪಿ ಸಿ ಬ್ರೇಕಪ್ ನ ಎಷ್ಟು ಕ್ಯಾಶ್ ಅಲ್ಲಿ ಕೊಟ್ಟಿದ್ದೀರೋ, ಎಷ್ಟು ಶೇರ್ಸ್ ಮೂಲಕ ಕೊಟ್ಟಿದ್ದೀರೋ ಆ ಅಮೌಂಟ್ಸ್ ನಲ್ಲಿ ಬರೆದು ಈ ಎಂಟ್ರಿನ ನೀವು ಕಂಪ್ಲೀಟ್ ಮಾಡಬೇಕಾಗತ್ತೆ. ಫ್ರೆಂಡ್ಸ್, ದಿಸ್ ಇಸ್ ಎಂಟ್ರಿ ನಂಬರ್ 5. ಫ್ರೆಂಡ್ಸ್, ಈಗ ನಾವು 5 ಎಂಟ್ರೀಸ್ ಪಾಸ್ ಮಾಡಿದೀವಿ. ಅದು ಏನು ಅನ್ನೋದನ್ನ ಫಸ್ಟ್ ತಿಳ್ಕೊಳ್ಳೋಣ. ಫಸ್ಟ್ ಅಕ್ವಿಸಿಷನ್ ಆಫ್ ಬಿಸ್ನೆಸ್ ಅಂಡ್ ಪಿ ಸಿ ಡ್ಯೂ, ಎಂಟ್ರಿ ನಂಬರ್ 5 ನೆನ್ಪಿಟ್ಕೊಳ್ಳಿ. ಎರಡನೇದು ಇನ್ಕಾರ್ಪೊರೇಷನ್ ಆಫ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್. ಮೂರನೇದು ಇನ್ಕಾರ್ಪೊರೇಷನ್ ಆಫ್ ಸ್ಟ್ಯಾಚ್ಯುಟರಿ ರಿಸರ್ವ್ಸ್. ನಾಲ್ಕನೇದು ರೈಟ್ ಆಫ್ ಸ್ಟ್ಯಾಚ್ಯುಟರಿ ರಿಸರ್ವ್ಸ್. ಇದು ಕೆಲವೊಂದು ಪ್ರಾಬ್ಲಮ್ಸ್ ಅಲ್ಲಿ ಬರುತ್ತೆ, ಕೆಲವೊಂದು ಪ್ರಾಬ್ಲಮ್ಸ್ ಅಲ್ಲಿ ಬರೋದಿಲ್ಲ. ಓಕೆ, ಇಟ್ ಡಿಪೆಂಡ್ಸ್ ಆನ್ ಪ್ರಾಬ್ಲಮ್ ಟು ಪ್ರಾಬ್ಲಮ್. ಐದನೇದು ಪೇಮೆಂಟ್ ಆಫ್ ಪಿ ಸಿ. ಕ್ಲಿಯರ್? ನೌ these are 5 entries. Again I repeat all the 5 entries. The first entry is acquisition of business and PC due. ಎರಡನೇದು incorporation of assets and liabilities. ಮೂರನೇದು incorporation of statutory reserves. ನಾಲ್ಕನೇದು ರೈಟ್ ಆಫ್ ಸ್ಟ್ಯಾಚ್ಯುಟರಿ ರಿಸರ್ವ್ಸ್. ಐದನೇದು ಪೇಮೆಂಟ್ ಆಫ್ ಪಿ ಸಿ. ಈ 5 ಎಂಟ್ರೀಸ್ ನ ನಾವು ಇಲ್ಲಿ ಮಾಡಬೇಕಾಗತ್ತೆ. ಫ್ರೆಂಡ್ಸ್, ಇಷ್ಟು ಮಾಡಿದ್ರೆ ನಿಮಗೆ ದಿ ಓಪನಿಂಗ್ ಎಂಟ್ರೀಸ್ ಮುಗಿಯುತ್ತೆ. ಫ್ರೆಂಡ್ಸ್, ನಾನು ಸ್ಟ್ಯಾಚ್ಯುಟರಿ ರಿಸರ್ವ್ಸ್ ಬಗ್ಗೆ ಕೆಲವೊಂದು ಮಾಹಿತಿಯನ್ನ ಕೊಡ್ತೀನಿ ಅಂತ ಹೇಳಿದ್ದೆ. ನಾವು ಲೆಟ್ ಅಸ್ revisit statutory reserves and have a discussion with regard to statutory reserves. ಈಗ ಸ್ಟ್ಯಾಚ್ಯುಟರಿ ರಿಸರ್ವ್ಸ್ ಅಂದ್ರೆ ಏನು? ದಿ ಫಸ್ಟ್ ಪಾಯಿಂಟ್ ಇಲ್ಲಿದೆ ನೋಡಿ. ಸ್ಟ್ಯಾಚ್ಯುಟರಿ ರಿಸರ್ವ್ಸ್ ಆರ್ ದೋಸ್ ರಿಸರ್ವ್ಸ್ ವಿಚ್ ನೀಡ್ ಟು ಬಿ ಮೇಂಟೈನ್ ಆಸ್ ಪರ್ ದಿ ರಿಕ್ವೈರ್ಮೆಂಟ್ಸ್ ಆಫ್ ಲಾ. ಕಾನೂನಿನ ಪ್ರಕಾರ, ಅದು ಯಾವ ಲಾ ಆದ್ರೂ ಇರಬಹುದು. Therefore, as per the requirements of law, if a company has to maintain compulsorily certain reserves, ಅಂತಹ ರಿಸರ್ವ್ಸ್ ನ ನಾವು ಸ್ಟ್ಯಾಚ್ಯುಟರಿ ರಿಸರ್ವ್ಸ್ ಅಂತ ಕರೀತೀವಿ. ಈಗ ಕೆಲವೊಂದು ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ ನೋಡಿ. ಇನ್ವೆಸ್ಟ್ಮೆಂಟ್ ಅಲವೆನ್ಸ್ ರಿಸರ್ವ್, ಡೆವಲಪ್ಮೆಂಟ್ ರಿಬೇಟ್ ರಿಸರ್ವ್, ಎಕ್ಸ್ಪೋರ್ಟ್ ಪ್ರಾಫಿಟ್ ರಿಸರ್ವ್, ಇವನ್ನೆಲ್ಲ ನಾವು ಸ್ಟ್ಯಾಚ್ಯುಟರಿ ರಿಸರ್ವ್ಸ್ ಅಂತ ಕರಿತೀವಿ. ಫೈನ್. ನಾವು ಮೂರನೇದು
Statutory reserves are compulsorily transferred from transferor company to transferee company. ಕರೆಕ್ಟಾ? ರೂಲ್ ಅಲ್ಲೇ ಹೇಳಿದ್ವಿ. ಪೂಲಿಂಗ್ ಆಫ್ ಇಂಟ್ರೆಸ್ಟ್ ಮೆಥಡ್ ಅಂಡ್ ಪರ್ಚೇಸ್ ಮೆಥಡ್ ನಾನು ಡಿಫರೆನ್ಸ್ ಹೇಳ್ತಾ ಇದ್ದಾಗ, ಪೂಲಿಂಗ್ ಆಫ್ ಇಂಟ್ರೆಸ್ಟ್ ಮೆಥಡ್ ಅಲ್ಲಿ ಆಲ್ ದಿ ರಿಸರ್ವ್ಸ್ ಆರ್ ಟ್ರಾನ್ಸ್ಫರ್ಡ್, ಪರ್ಚೇಸ್ ಮೆಥಡ್ ಅಲ್ಲಿ ಓನ್ಲಿ ಸ್ಟ್ಯಾಚ್ಯುಟರಿ ರಿಸರ್ವ್ಸ್ ಆರ್ ಟ್ರಾನ್ಸ್ಫರ್ಡ್ ಅಂತ ಹೇಳಿದ್ದೆ. ಕರೆಕ್ಟಾ? ದೇರ್ಫೋರ್ ಸ್ಟ್ಯಾಚ್ಯುಟರಿ ರಿಸರ್ವ್ಸ್ ನ ಕಂಪಲ್ಸರಿ ನೀವು ಟ್ರಾನ್ಸ್ಫರ್ ಮಾಡಲೇಬೇಕಾಗತ್ತೆ. ಯಾವ ಕಂಪನಿಯ ಸ್ಟ್ಯಾಚ್ಯುಟರಿ ರಿಸರ್ವ್ಸ್? ಟ್ರಾನ್ಸ್ಫರರ್ ಕಂಪನಿಯ ಸ್ಟ್ಯಾಚ್ಯುಟರಿ ರಿಸರ್ವ್ಸ್ ನ ಟ್ರಾನ್ಸ್ಫರಿ ಕಂಪನಿಗೆ ಟ್ರಾನ್ಸ್ಫರ್ ಮಾಡಲೇಬೇಕು. ಆದ ಕಾರಣನೇ ಇಲ್ಲಿ ಇನ್ಕಾರ್ಪೊರೇಷನ್ ಎಂಟ್ರಿ ಬರುತ್ತೆ. ಕ್ಲಿಯರ್ ಫ್ರೆಂಡ್ಸ್? ಫೋರ್ತ್ ಪಾಯಿಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಕೈಂಡ್ಲಿ ಕಾನ್ಸಂಟ್ರೇಟ್. ಈಗ ಈ ಪಾಯಿಂಟ್ ಈಸ್ ಫ್ರಮ್ ದಿ ಪರ್ಸ್ಪೆಕ್ಟಿವ್ ಆಫ್ ಟ್ರಾನ್ಸ್ಫರರ್ ಕಂಪನಿ. ಈ ಪಾಯಿಂಟ್ ಟ್ರಾನ್ಸ್ಫರರ್ ಕಂಪನಿ ಆಂಗಲ್ ಇಂದ ನಾವು ಡಿಸ್ಕಸ್ ಮಾಡ್ತಾ ಇದೀವಿ. ಈಗ ಕಳೆದ ಸೆಷನ್ ಅಲ್ಲಿ ನಾನು ಕ್ಲೋಷರ್ ಎಂಟ್ರೀಸ್ ಹೇಳಿದ್ದೆ. ಕರೆಕ್ಟಾ? ಅಲ್ಲಿ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಆರ್ ಟ್ರಾನ್ಸ್ಫರ್ ಟು ರಿಯಲೈಸೇಷನ್ ಅಕೌಂಟ್. ನಿಮಗೆ ನೆನಪಿರಬೇಕು, ದಿ ಫಸ್ಟ್ ಸ್ಟೆಪ್ ಎ ಟ್ರಾನ್ಸ್ಫರ್ ಆಫ್ ಅಸೆಟ್ಸ್ ಟು ರಿಯಲೈಸೇಷನ್. ಸ್ಟೆಪ್ 2 ಇಸ್ ಟ್ರಾನ್ಸ್ಫರ್ ಆಫ್ ಲಯಬಿಲಿಟೀಸ್ ಟು ರಿಯಲೈಸೇಷನ್. ಅಲ್ಲಿ ನಾನು ಎಲ್ಲೂ ಸಹ ಸ್ಟ್ಯಾಚ್ಯುಟರಿ ರಿಸರ್ವ್ಸ್ ನ ರಿಯಲೈಸೇಷನ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ ಅಂತ ಹೇಳಲೇ ಇಲ್ಲ. ಕರೆಕ್ಟಾ? ವೈ? ಬಿಕಾಸ್ ಸ್ಟ್ಯಾಚ್ಯುಟರಿ ರಿಸರ್ವ್ಸ್ ನ ಯಾವುದೇ ಕಾರಣಕ್ಕೆ ರಿಯಲೈಸೇಷನ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬಾರದು. ಇದು ಟ್ರಾನ್ಸ್ಫರರ್ ಕಂಪನಿಯ ಆಂಗಲ್ ಇಂದ ಹೇಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ರಿಯಲೈಸೇಷನ್ ಅಕೌಂಟ್ ಅಂದ್ರೆ ಕ್ಲೋಷರ್ ಎಂಟ್ರೀಸ್ ಇನ್ ದಿ ಬುಕ್ಸ್ ಆಫ್ ಟ್ರಾನ್ಸ್ಫರರ್ ಕಂಪನಿ ಮಾಡುವಾಗ ಯಾವುದೇ ಕಾರಣಕ್ಕೆ ಸ್ಟ್ಯಾಚ್ಯುಟರಿ ರಿಸರ್ವ್ಸ್ ನ ರಿಯಲೈಸೇಷನ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಂಗಿಲ್ಲ. ಕ್ಲಿಯರಾ? ದಟ್ ಇಸ್ ಫೋರ್ತ್ ಪಾಯಿಂಟ್. ಅಂಡ್ ಫಿಫ್ತ್ ಪಾಯಿಂಟ್, PC ಕ್ಯಾಲ್ಕುಲೇಷನ್ಗೂ ಸಹ ನಾವು ಸ್ಟ್ಯಾಚ್ಯುಟರಿ ರಿಸರ್ವ್ಸ್ ನ ಕನ್ಸಿಡರ್ ಮಾಡೋದಿಲ್ಲ. ಕೀಪ್ ದಟ್ ಇನ್ ಮೈಂಡ್. ಸೊ ನೆಟ್ ಅಸೆಟ್ಸ್ ಮೆಥಡ್ ಅಲ್ಲಿ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಕನ್ಸಿಡರ್ ಮಾಡ್ತೀವಿ ವಿನಃ ಸ್ಟ್ಯಾಚ್ಯುಟರಿ ರಿಸರ್ವ್ಸ್ ನ ಎಲ್ಲೂ ಕನ್ಸಿಡರ್ ಮಾಡೋದಿಲ್ಲ. ಫಾರ್ PC ಕ್ಯಾಲ್ಕುಲೇಷನ್ ಸ್ಟ್ಯಾಚ್ಯುಟರಿ ರಿಸರ್ವ್ಸ್ ಆರ್ ಇಗ್ನೋರ್ಡ್. ಕೀಪ್ ದಟ್ ಇನ್ ಮೈಂಡ್. ಈಗ ಸಿಕ್ಸ್ತ್ ಪಾಯಿಂಟ್ ಆಲ್ರೆಡಿ ಹೇಳಿದೀವಿ. ಇನ್ಕಾರ್ಪೊರೇಷನ್ ಆಫ್ ಸ್ಟ್ಯಾಚ್ಯುಟರಿ ರಿಸರ್ವ್ಸ್ ಎಂಟ್ರಿನೂ ಗೊತ್ತಿರಬೇಕು, ರೈಟ್ ಆಫ್ ಎಂಟ್ರಿನೂ ಗೊತ್ತಿರಬೇಕು. ಈಗ ತಾನೇ ಥರ್ಡ್ ಅಂಡ್ ಫೋರ್ತ್ ಪಾಯಿಂಟ್ ಅಲ್ಲಿ ಇದನ್ನ ಡಿಸ್ಕಸ್ ಮಾಡಿದೀವಿ. ವೆನ್ ಯು ಆರ್ ಇನ್ಕಾರ್ಪೊರೇಟಿಂಗ್, ವಾಟ್ ಇಸ್ ದಿ ಜರ್ನಲ್ ಎಂಟ್ರಿ? ಅಮಾಲ್ಗಮೇಷನ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಡೆಬಿಟ್ ಟು ಕನ್ಸರ್ನ್ ಸ್ಟ್ಯಾಚ್ಯುಟರಿ ರಿಸರ್ವ್ ಅಕೌಂಟ್. ಇದನ್ನ ಆಲ್ರೆಡಿ ನಾವು ಈಗ ತಾನೇ ಎಂಟ್ರಿ ನಂಬರ್ 3 and 4 ಅಲ್ಲಿ ಡಿಸ್ಕಸ್ ಮಾಡಿದೀವಿ. ಸೊ ರೈಟ್ ಆಫ್ ಮಾಡುವಾಗ ರಿವರ್ಸ್ ಎಂಟ್ರಿ ಅಂದ್ರೆ ಕನ್ಸರ್ನ್ ಸ್ಟ್ಯಾಚ್ಯುಟರಿ ರಿಸರ್ವ್ಸ್ ಅಕೌಂಟ್ ಡೆಬಿಟ್ ಟು ಅಮಾಲ್ಗಮೇಷನ್ ಅಡ್ಜಸ್ಟ್ಮೆಂಟ್ ರಿಸರ್ವ್ ಅಕೌಂಟ್. ಫ್ರೆಂಡ್ಸ್, ದಿಸ್ ಇಸ್ ವಿತ್ ರಿಗಾರ್ಡ್ ಟು ಸ್ಟ್ಯಾಚ್ಯುಟರಿ ರಿಸರ್ವ್ಸ್. ಇನ್ನೊಂದ್ಸಲ ಹೇಳೋಣ. ಸ್ಟ್ಯಾಚ್ಯುಟರಿ ರಿಸರ್ವ್ಸ್ ಅಂದ್ರೆ ಏನು? ದೀಸ್ ಆರ್ ದಿ ರಿಸರ್ವ್ಸ್. ಕಾನೂನಿನ ಅಡಿಯಲ್ಲಿ ನಾವು ಕಂಪಲ್ಸರಿ ಮೇಂಟೈನ್ ಮಾಡುವಂತಹ ರಿಸರ್ವ್ಸ್ ನ ನಾವು ಸ್ಟ್ಯಾಚ್ಯುಟರಿ ರಿಸರ್ವ್ಸ್ ಅಂತ ಕರಿತೀವಿ. ಎರಡನೇ ಪಾಯಿಂಟ್ ಅಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ ನೆಲ್ಲ ಕೊಟ್ಟಿದ್ದೀನಿ. ಲೈಕ್ ಇನ್ವೆಸ್ಟ್ಮೆಂಟ್ ಅಲವೆನ್ಸ್ ರಿಸರ್ವ್, ಡೆವಲಪ್ಮೆಂಟ್ ರಿಬೇಟ್ ರಿಸರ್ವ್, ಎಕ್ಸ್ಪೋರ್ಟ್ ಪ್ರಾಫಿಟ್ ರಿಸರ್ವ್ ಅಂಡ್ ಸೋ ಆನ್. ನಾವು ಮೂರನೇ ಪಾಯಿಂಟ್, ಕಂಪಲ್ಸರಿಲಿ ಟ್ರಾನ್ಸ್ಫರರ್ ಕಂಪನಿಯ ಸ್ಟ್ಯಾಚ್ಯುಟರಿ ರಿಸರ್ವ್ಸ್ ನ ಟ್ರಾನ್ಸ್ಫರಿ ಕಂಪನಿಗೆ ನೀವು ಟ್ರಾನ್ಸ್ಫರ್ ಮಾಡಲೇಬೇಕು. ಕೀಪ್ ದಟ್ ಇನ್ ಮೈಂಡ್. ನಾಲ್ಕನೇ ಪಾಯಿಂಟ್, ದಿಸ್ ಇಸ್ ವಿತ್ ದಿ ಫೋಕಸ್ ಫ್ರಮ್ ಕ್ಲೋಷರ್ ಎಂಟ್ರೀಸ್ ಅಂದ್ರೆ ಟ್ರಾನ್ಸ್ಫರರ್ ಕಂಪನಿ ಆ ಆಂಗಲ್ ಇಂದ ನಾವು ಡಿಸ್ಕಸ್ ಮಾಡಿದೀವಿ. ಯಾವುದೇ ಕಾರಣಕ್ಕೆ ಸ್ಟ್ಯಾಚ್ಯುಟರಿ ರಿಸರ್ವ್ಸ್ ನ ನಾವು ರಿಯಲೈಸೇಷನ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಂಗಿಲ್ಲ. ಕೀಪ್ ದಟ್ ಇನ್ ಮೈಂಡ್. ನಾವು ಸ್ಟೆಪ್ 5 says for PC calculation statutory reserves are ignored. You will not consider that. And sixth point ಅಲ್ಲಿ incorporation of statutory reserves and write off ಗೆ ಸಂಬಂಧಪಟ್ಟಂತಹ ಜರ್ನಲ್ ಎಂಟ್ರೀಸ್ ನು ಸಹ ಡಿಸ್ಕಸ್ ಮಾಡಿದೀವಿ. ಫ್ರೆಂಡ್ಸ್, all these are with regard to the opening entries in the books of transferee company and also special focus on statutory reserves. Friends, more or less we have covered the entire theoretical background of mergers and acquisitions under purchase method. Again I repeat, ಇದುವರ ತನಕ ನಾವು ಡಿಸ್ಕಸ್ ಮಾಡಿರೋದು ಪರ್ಚೇಸ್ ಮೆಥಡ್ ನ ಅಕೌಂಟಿಂಗ್ ಟ್ರೀಟ್ಮೆಂಟ್. ಸೊ ಸೆಷನ್ 5, ಸೆಷನ್ 6 and this session 7 basically talks about purchase method. Friends, in my next session let me take up few problems and discuss. Next session ಅಲ್ಲಿ ನಾನು ಎಕ್ಸ್ಕ್ಲೂಸಿವ್ ಪರ್ಚೇಸ್ ಕನ್ಸಿಡರೇಷನ್ ಪ್ರಾಬ್ಲಮ್ಸ್ ನ ತಗೊಂಡು ನಾನು ಸಾಲ್ವ್ ಮಾಡ್ತಾ ಬರ್ತೀನಿ. ಲೆಟ್ ಮಿ ವರ್ಕ್ ಔಟ್ ಫ್ಯೂ ಪ್ರಾಬ್ಲಮ್ಸ್ ಅಂಡರ್ ನೆಟ್ ಅಸೆಟ್ಸ್ ಮೆಥಡ್, ನೆಟ್ ಪೇಮೆಂಟ್ ಮೆಥಡ್
as well as shares exchange method. So next session I will be basically concentrating on purchase consideration problems. ಅದಾದ್ಮೇಲೆ full fledged problems ನಾವು solve ಮಾಡ್ತಾ ಬರೋಣ. Friends, hope you have understood all that I have discussed. Kindly concentrate on all these basics. When we start the problem, you will not have any confusions. Signing off from you, Dr. Sairam.